ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ. ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಅಧ್ಯಾಯ 9 ಭಾರತದ ವಿದೇಶಾಂಗ ನೀತಿ ಇಂಡಿಯಾಸ್ ಫಾರಿನ್ ಪಾಲಿಸಿ ಅಂತೇನಿದೆ. ಈ ಒಂದು ಅಧ್ಯಾಯದಲ್ಲಿ ಹಿಂದಿನ ಒಂದು ವಿಡಿಯೋದಲ್ಲಿ ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಈ ಒಂದು ವಿಡಿಯೋದಲ್ಲಿ ನಾವು ಭಾರತ ಮತ್ತು ಇತರ ದೇಶಗಳ ನಡುವಿನ ಸಂಬಂಧಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಅದರಲ್ಲಿ ಈ ಭಾಗದಲ್ಲಿ ಭಾರತ ಮತ್ತು ಅಮೇರಿಕಾ, ಇಂಡಿಯಾ ಮತ್ತು USA ಇವುಗಳ ನಡುವಿನ ಒಂದು ಸಂಬಂಧಗಳೇನಿದೆ ಈ ಒಂದು ಅಂಶಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ HK, ರಾಜ್ಯಶಾಸ್ತ್ರ ಉಪನ್ಯಾಸಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಇದನ್ನು ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮುಂದೆ ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ಬರಬೇಕಂದ್ರೆ ಪಕ್ಕದಿರುವಂಥ ನೋಟಿಫಿಕೇಷನ್ ಬಟನ್ನ ನೀವು ಆಲ್ ಅಂತ ಸೆಟ್ ಮಾಡ್ಕೋಬೇಕಾಗತ್ತೆ ಅಂತ ಹೇಳ್ತಾ ನಾವೀಗ ನೇರವಾಗಿ ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧಗಳ ಬಗ್ಗೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ಒಂದು ಭಾಗದಲ್ಲಿ ನಾವು ಮುಖ್ಯವಾಗಿ ಯಾವ್ಯಾವ ದೇಶಗಳ ಬಗ್ಗೆ ತಿಳ್ಕೊಳ್ತೇವೆ ಅಂತ ನಾವು ನೋಡುವಾಗ ಭಾರತ ಮತ್ತು ಅಮೇರಿಕ, ಭಾರತ ಮತ್ತು ರಷ್ಯಾ, ಭಾರತ ಮತ್ತು ಚೈನಾ, ಹಾಗೆ ಭಾರತ ಪಾಕಿಸ್ತಾನ, ಭಾರತ ಬಾಂಗ್ಲಾದೇಶ ಮತ್ತು ಭಾರತ ಶ್ರೀಲಂಕಾ ಈ ಒಂದು ದೇಶಗಳ ನಡುವಿನ ಸಂಬಂಧಗಳನ್ನ ನಾವು ತಿಳ್ಕೊಳ್ತೇವೆ. ಏಕೆಂದರೆ ಭಾರತ ದೇಶ ಪ್ರಪಂಚದ ಇತರ ದೇಶಗಳ ಜೊತೆ ರಾಜಕೀಯವಾಗಿ, ಆರ್ಥಿಕವಾಗಿ, ಹಾಗೆ ರಾಜತಾಂತ್ರಿಕವಾಗಿ, ಮಿಲಿಟರಿ ಸಂಬಂಧಗಳನ್ನು, ಹಾಗೆ ರಕ್ಷಣೆ ಮುಂತಾದ ಹಲವು ರೀತಿಯಾದಂಥ ಒಂದು ಸಂಬಂಧಗಳನ್ನ, ಸಾಂಸ್ಕೃತಿಕ ಸಂಬಂಧಗಳು, ಸಾಮಾಜಿಕ ಸಂಬಂಧಗಳು, ಈ ರೀತಿ ವಿಭಿನ್ನ ರೀತಿಯ ಸಂಬಂಧಗಳನ್ನ ಹೊಂದಿರುವಂಥ ನಾವು ಕಾಣ್ತೇವೆ. ನೋಡಿ, ಭಾರತದ ವಿದೇಶಾಂಗ ನೀತಿ ಏನಿದೆ ಇದು ಪ್ರಾದೇಶಿಕ, ಜಾಗತಿಕ ಮತ್ತು ಪ್ರಮುಖ ವಿಷಯಗಳನ್ನು ಒಳಗೊಂಡಂತೆ ಹಾಗೆ ದ್ವಿಪಕ್ಷೀಯ ಒಂದು ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚು ಮಹತ್ವದ ಅಂಶವನ್ನು ಹೊಂದಿರುವಂಥದ್ದು ನಾವು ಕಾಣ್ತೇವೆ. ಹಾಗೆ ಆ ಒಂದು ದೇಶದ ಒಂದು ನೀತಿಗಳು ಬದಲಾದಂತೆ ಹಾಗೆ ವರ್ತನೆಗಳು, ತೌಲನಿಕ ಸಂಬಂಧಗಳನ್ನ ನಾವಿಲ್ಲಿ ಪ್ರಮುಖವಾಗಿ ಇಟ್ಕೊಂಡು ಈ ಒಂದು ರಾಷ್ಟ್ರಗಳ ನಡುವಿನ ಸಂಬಂಧಗಳನ್ನ ಅಧ್ಯಯನ ಮಾಡ್ತಾ ಹೋಗ್ತೇವೆ. ಹಾಗೆ ಭಾರತದ ವಿದೇಶಿ ನೀತಿಯನ್ನು ನಾವು ಸಹಾನುಭೂತಿಯಿಂದ ಕೂಡಿದಂಥ ಹಾಗೆ ವಿವೇಚನಾಶೀಲವಾದಂಥ, ನ್ಯಾಯಯುತವಾದಂಥ ಮತ್ತು ಉದಾರತಾ ಒಂದು ಸ್ವಭಾವವನ್ನು ಹೊಂದಿದಂಥ ಒಂದು ಅಂಶಗಳನ್ನು ಆಧರಿಸಿ ಇದನ್ನು ಅಧ್ಯಯನ ಮಾಡ್ತಾ ಹೋಗುವಂಥದ್ದು ನಾವು ಕಾಣ್ತೇವೆ. ಅಂದರೆ ಎಲ್ಲ ಅಂಶಗಳು ಕೂಡ ಭಾರತದ ವಿದೇಶಾಂಗ ನೀತಿಯಲ್ಲಿ ಸೇರ್ಕೊಂಡಿರುವಂಥ ನಾವು ಕಾಣ್ತೇವೆ. ಈ ಒಂದು ತತ್ವಗಳನ್ನ ಆಧಾರವಾಗಿ ಇಟ್ಕೊಂಡು ಭಾರತ ತನ್ನ ವಿದೇಶಾಂಗ ನೀತಿಯನ್ನು ಇತರ ದೇಶಗಳ ಜೊತೆಯಲ್ಲಿ ಅನುಸರಿಸ್ತಾ ಹೋಗುವಂಥದ್ದನ್ನು ನಾವು ಗಮನಿಸ್ಬೋದು. ಅದರಲ್ಲಿ ನಾವು ಮೊದಲನೇದಾಗಿ ನೋಡುವಂಥದ್ದು ಭಾರತ ಮತ್ತು ಅಮೇರಿಕಾ, ಅಂದರೆ ಅಮೇರಿಕಾ ಸಂಯುಕ್ತ ಸಂಸ್ಥಾನ ಇದೆ, ಇವುಗಳ ನಡುವಿನ ಸಂಬಂಧಗಳು ಹೇಗಿದೆ ಎಂಬಂಥ ಅಂಶದ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ನೋಡಿ, ಭಾರತ ಮತ್ತು ಅಮೇರಿಕ ನಡುವಿನ ಸಂಬಂಧಗಳನ್ನು ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಒಂದು ಅಮೇರಿಕದ ಒಂದು ಭೌಗೋಳಿಕ ಒಂದು ನೆಲೆಯನ್ನು ನಾವು ತಿಳ್ಕೊಬೇಕಾಗುತ್ತೆ. ನೋಡಿ, ಅಮೇರಿಕಾ ಒಂದು ಸಂಯುಕ್ತ ಸಂಸ್ಥಾನ, ಇದನ್ನು ನಾವು ಸಾಮಾನ್ಯವಾಗಿ ಅಮೇರಿಕಾ ಅಂತಲೇ ಕರಿತೇವೆ. ಇದನ್ನು ನಾವು ಇಂಗ್ಲೀಷಲ್ಲಿ USA ಅಂಥೇಳಿ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತೇಳಿ ಕರಿತೇವೆ. 1776ರಲ್ಲಿ ಆ ಒಂದು ಯುದ್ಧದ ಮೂಲಕ, ಆ ಒಂದು ಸ್ವತಂತ್ರ ಹೋರಾಟದ ಮೂಲಕ ಆ ಒಂದು ಅಮೇರಿಕ ಸ್ವತಂತ್ರ ಪಡ್ಕೊಂಡ ನಂತರದಲ್ಲಿ ಆ ಒಂದು 13 ರಾಜ್ಯಗಳಿರ್ತವೆ. ಈಗ ಪ್ರಸ್ತುತ 50 ರಾಜ್ಯಗಳನ್ನು ಒಳಗೊಂಡಂತೆ ಅಮೇರಿಕ ಒಂದು ಸಂಯುಕ್ತ ಸಂಸ್ಥಾನವಾಗಿ ಏರ್ಪಟ್ಟಿರುವಂಥದ್ದನ್ನು ನಾವು ಕಾಣ್ತೇವೆ. ನೋಡಿ, ಈ ಒಂದು ಅಮೇರಿಕಾ ದೇಶ ಏನಿದೆ ಇದು ಅಮೇರಿಕಾ, ಉತ್ತರ ಅಮೇರಿಕಾ ಒಂದು ಖಂಡ ಏನಿದೆ ಅದರಲ್ಲಿ ಬರುವಂಥ ಒಂದು ಪ್ರಮುಖವಾದಂಥ ಒಂದು ದೇಶ. ನೋಡಿ, ಅಲ್ಲಿ ಬಹಳ ಮುಖ್ಯವಾಗಿ ಅಮೇರಿಕಾ ದೇಶ ಏನಿದೆ USA, ಅಮೇರಿಕ ಸಂಯುಕ್ತ ಸಂಸ್ಥಾನ, ಇದರ ಉತ್ತರ ಭಾಗದಲ್ಲಿ ಕೆನಡಾ ದೇಶದ ಒಂದು ಗಡಿಯನ್ನು ಹೊಂದಿದೆ. ಹಾಗೆ ದಕ್ಷಿಣ ಭಾಗಕ್ಕೆ ಬಂದಾಗ ನಾವು ಮೆಕ್ಸಿಕೋ ಗಡಿಯನ್ನು, ಹಾಗೆ ಮೆಕ್ಸಿಕೋ ಒಂದು ಕೊಲ್ಲಿ ಏನಿದೆ ಅದರಿಂದ ಸುತ್ತುವರಿಯಲ್ಪಟ್ಟಿರುವಂಥ ನಾವು ಕಾಣ್ತೇವೆ. ಹಾಗೆ ಪೂರ್ವ ಭಾಗದಲ್ಲಿ ಅಟ್ಲಾಂಟಿಕ್ ಸಾಗರವನ್ನು ನಾವು ಗಮನಿಸ್ಬೋದು. ಹಾಗೆ ಪಶ್ಚಿಮಕ್ಕೆ ಪೆಸಿಫಿಕ್ ಮಹಾಸಾಗರ, ಆ ಒಂದು ಶಾಂತ ಸಾಗರ ಅಂತ ಇದೆ, ಇದರ ಒಂದು ಸುತ್ತ ಇರುವಂಥದ್ದನ್ನು ನಾವು ಕಾಣ್ತೇವೆ. ಈ ರೀತಿಯಾಗಿ ಇರುವಂಥ ಒಂದು ದೇಶ ಅಮೇರಿಕ ಸಂಯುಕ್ತ ಸಂಸ್ಥಾನ. ನಾವು ಜಾಗತಿಕ ಒಂದು ಭೂಪಟದಲ್ಲಿ, ಪ್ರಪಂಚದ ಭೂಪಟದಲ್ಲಿ ನಾವು ಕೆಂಪು ಬಣ್ಣದಲ್ಲಿ ಕಾಣುವಂಥ ಆ ಒಂದು ಭೂಪಟವನ್ನು ಗಮನಿಸ್ಲಿಕ್ಕೆ ಸಾಧ್ಯ. ಅಮೇರಿಕಾ ಒಂದು ದೇಶವನ್ನು, ಉತ್ತರ ಅಮೇರಿಕಾ ಖಂಡದಲ್ಲಿರುವಂಥ ಒಂದು ಪ್ರಮುಖವಾದ ದೇಶ, ಈ ಒಂದು ದೇಶವನ್ನು ನಾವು ಗಮನಿಸ್ತೇವೆ. ಇಲ್ಲಿ ನಾವು ಅಮೇರಿಕಾ ಒಂದು ದೇಶವನ್ನು ಸುತ್ತುವರಿಪಟ್ಟಿರುವಂಥ ದೇಶಗಳು ನೋಡುವಂಥ ಸಂದರ್ಭದಲ್ಲಿ ಹಸಿರು ಬಣ್ಣದಲ್ಲಿ ಮೇಲ್ಭಾಗದಲ್ಲಿ ಕಾಣುವಂಥದ್ದು ಉತ್ತರ ಭಾಗಕ್ಕೆ ಕೆನಡಾ ದೇಶ ಇದೆ. ಹಾಗೆ ದಕ್ಷಿಣ ಭಾಗದಲ್ಲಿ ಮೆಕ್ಸಿಕೋ ದೇಶ ಮತ್ತು ಮೆಕ್ಸಿಕನ್ ಕೊಲ್ಲಿ ಏನಿದೆ ಅದನ್ನು ಗಮನಿಸ್ತೇವೆ. ಹಾಗೆ ಆ ಭಾಗದಲ್ಲಿ ನಾವು ಪೂರ್ವ ಭಾಗದಲ್ಲಿ ನಾವು ಒಂದು ಉತ್ತರವನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಒಂದು ಪೂರ್ವ ಭಾಗದಲ್ಲಿ ಅಟ್ಲಾಂಟಿಕ್ ಸಾಗರವನ್ನು, ಹಾಗೆ ಪಶ್ಚಿಮ ಭಾಗದಲ್ಲಿ ಆ ಒಂದು ಪೆಸಿಫಿಕ್ ಸಾಗರವನ್ನು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ಸುತ್ತುವರಿಯಲ್ಪಟ್ಟಿರುವಂಥ ಒಂದು ರಾಷ್ಟ್ರ ಅಮೇರಿಕಾ ಸಂಯುಕ್ತ ಸಂಸ್ಥಾನ. ನೋಡಿ, ಇದರ ಒಂದು
ಬಗ್ಗೆ ತಿಳ್ಕೊಂಡ ನಂತರದಲ್ಲಿ ನಾವು ಭಾರತ ಮತ್ತು ಅಮೆರಿಕ ನಡುವಿನ ಒಂದು ಐತಿಹಾಸಿಕವಂಥ ಸಂಬಂಧ ಹೇಗೆ ಬೆಳವಣಿಗೆ ಆಯಿತು, ಯಾವ ರೀತಿಯಲ್ಲಿ ಬೆಳವಣಿಗೆ ಆಯಿತು ಅಂತ ನಾವು ನೋಡಬೇಕಾಗುತ್ತೆ. ಅಂದರೆ ಆ ಒಂದು ಸಂಬಂಧಗಳು ಹಿಂದಿನಿಂದಲೂ ಕೂಡ ಬೆಳಕು ಬಂದಿರುವಂಥದ್ದನ್ನು ನಾವು ಗಮನಿಸ್ಬೋದು. ಇಲ್ಲಿ ಭಾರತ ಇದೆ, ಹಸಿರು ಬಣ್ಣದಲ್ಲಿ ಕಾಣ್ತಿರುವಂಥದ್ದು. ಹಾಗೆ ಆ ಕಡೆ ನಾವು ಇನ್ನೊಂದು ಬಣ್ಣದಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನವನ್ನು ನೋಡ್ತೇವೆ. ಈ ಎರಡೂ ದೇಶಗಳ ನಡುವೆ ಯಾವ ರೀತಿಯಾದಂಥ ಒಂದು ಸಂಬಂಧಗಳು ಬೆಳವಣಿಗೆ ಆಗ್ತಾ ಬಂದಿದೆ, ಅವುಗಳ ನಡುವಿನ ಒಂದು ಐತಿಹಾಸಿಕ ಸಂಬಂಧಗಳು ಹೇಗೆ ಬೆಳವಣಿಗೆ ಆಯಿತು ಅಂತ ನಾವು ನೋಡುವ ಸಂದರ್ಭದಲ್ಲಿ ನೋಡಿ, ಭಾರತ ಮತ್ತು ಅಮೆರಿಕ ದೇಶಗಳ ನಡುವಿನ ಒಂದು ಸಂಬಂಧ ಇದೆ, ಇದು ಪ್ರಪಂಚದಲ್ಲಿ ಆ ಒಂದು ಬ್ರಿಟಿಷ್ ಸಾಮ್ರಾಜ್ಯಶಾಹಿಯಷ್ಟೇ ಹಳೆಯದಾಗಿರುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಅಂದರೆ ಅಮೆರಿಕ ಒಂದು ದೇಶ ಇದೆ, ಇದು ಬ್ರಿಟಿಷ್ ಸಾಮ್ರಾಜ್ಯಶಾಹಿ ನೀತಿಯಿಂದ ಮುಕ್ತಿ ಹೊಂದಿದಂಥ ಜಗತ್ತಿನ ಪ್ರಥಮ ರಾಷ್ಟ್ರ. ನಾನು 1776ರಲ್ಲೇ ಅಲ್ಲಿ ಸ್ವತಂತ್ರ ಸಂಗ್ರಾಮ ಒಂದು ಹೋರಾಟ ನಡೆಸುವ ಮೂಲಕ ಆ ಒಂದು ಮುಕ್ತಿ ಹೊಂದುವಂಥದ್ದು ನಾವು ಕಾಣ್ತೇವೆ ಬ್ರಿಟಿಷರಿಂದ. ಹಾಗಾಗಿ ಈ ಒಂದು ಇತರೆ ಒಂದು ರಾಷ್ಟ್ರಗಳೇನಿದೆ, ಭಾರತ ಸೇರಿದಂತೆ ಪ್ರಪಂಚದ ಹಲವಾರು ಒಂದು ಬ್ರಿಟಿಷರ ವಸಾಹತು ಶಾಹಿ ನೀತಿಗೆ ಒಳಪಟ್ಟಿದ್ದಂಥ ರಾಷ್ಟ್ರಗಳಿದೆ. ಈ ಎಲ್ಲ ರಾಷ್ಟ್ರಗಳಿಗೂ ಕೂಡ ಈ ಒಂದು ಅಮೆರಿಕ ಮಾದರಿಯಾಗಿ ಪರಿಣಮಿಸುತ್ತೆ. ಅಲ್ಲಿ ನಡೆದಂಥ ಒಂದು ಸ್ವತಂತ್ರ ಚಳುವಳಿ ಇದೆ, ಅದು ವಿಶ್ವದ ಇತರ ರಾಷ್ಟ್ರಗಳಿಗೂ ಕೂಡ ಪಸರಿಸಿ ಆ ಒಂದು ರಾಷ್ಟ್ರಗಳು ಕೂಡ ಬ್ರಿಟಿಷರ ಒಂದು ಸಾಮ್ರಾಜ್ಯಶಾಹಿ ನೀತಿಯಿಂದ ಹೊರಬರಲಿಕ್ಕೆ ಈ ಒಂದು ಅಮೆರಿಕ ಒಂದು ಪ್ರಭಾವವಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಹೀಗೆ ಅಮೆರಿಕ ವಿಶ್ವದ ಆದ್ಯಂತ ಆ ಒಂದು ವಸಾಹತುಶಾಹಿಗೆ ಒಳಪಟ್ಟಿದ್ದಂಥ ರಾಷ್ಟ್ರಗಳನ್ನು ಮುಕ್ತಗೊಳಿಸುವಲ್ಲಿ ಆ ಒಂದು ಪ್ರಭಾವವನ್ನು ಅಮೆರಿಕದ ಒಂದು ಕ್ರಾಂತಿ ಬೀರುವಂಥದ್ದು ನಾವು ಕಾಣ್ತೇವೆ. ಭಾರತದ ಸ್ವತಂತ್ರ ಚಳವಳಿ ಕೂಡ ಅಮೆರಿಕದ ಒಂದು ವಸಾಹತು ಇತಿಹಾಸದಿಂದ ಪ್ರಭಾವಿಸಲ್ಪಟ್ಟಂಥ ನಾವು ಕಾಣ್ತೇವೆ. ಅಮೆರಿಕದಲ್ಲಿ ನಡೆದಂಥ ಆ ಒಂದು 1776ರ ಒಂದು ಕ್ರಾಂತಿ ಏನಿದೆ, ಅದು ಭಾರತದ ಮೇಲೆ ಕೂಡ ಪ್ರಭಾವ ಬೀರುವಂಥ ಅಂಶವನ್ನು ಕಾಣ್ತೇವೆ. ಭಾರತದ ಸ್ವತಂತ್ರಕ್ಕೆ ಸಹಾಯಕ ಆಗುವಂತೆ 1942ರಲ್ಲಿ ಬಂದಂಥ ಒಂದು ಕ್ರಿಪ್ಸ್ ಸಮಿತಿ ಏನಿದೆ, ಈ ಒಂದು ಸಮಿತಿ ಭಾರತಕ್ಕೆ ಕ್ರಿಪ್ಸ್ ನಿಯೋಗ ಏನಿದೆ, ಅದು ಭಾರತಕ್ಕೆ ಬರುವಲ್ಲಿ ಅಮೆರಿಕದ ಅಧ್ಯಕ್ಷರಾಗಿದ್ದಂಥ FT ರೂಸ್ವೆಲ್ಟ್ ಅವರು ವಹಿಸಿದಂಥ ಒಂದು ಪಾತ್ರ ಬಹಳ ಮುಖ್ಯವಾದದ್ದು. ಏಕೆಂದರೆ ಆ ಒಂದು ಅಮೆರಿಕದ ಅಧ್ಯಕ್ಷರಾಗಿದ್ದಂಥ FD ರೂಸ್ವೆಲ್ಟ್ ಅವರ ಒಂದು ಪ್ರಯತ್ನದ ಫಲವಾಗಿ ಭಾರತಕ್ಕೆ ಆ ಒಂದು ಕ್ರಿಪ್ಸ್ ನಿಯೋಗ ಬರಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಆ ಒಂದು ಭಾರತದ ಒಂದು ಸ್ವತಂತ್ರ ಚಳುವಳಿಗೆ ಅಮೆರಿಕ ಕೂಡ ತನ್ನ ಒಂದು ಕೊಡುಗೆ ಕೊಟ್ಟಿರುವಂಥ ನಾವು ಕಾಣ್ತೇವೆ. ಹಾಗಾಗಿ ಭಾರತದ ಒಂದು ಸ್ವತಂತ್ರ ಹೋರಾಟಗಾರರಲ್ಲಿ ಅಮೆರಿಕದ ಬಗ್ಗೆ ಒಂದು ಗೌರವದ ಪಾತ್ರ ಮೂಡಲಿಕ್ಕೆ ಸಾಧ್ಯ ಆಗಿರುವಂಥ ಅಂಶವನ್ನು ನಾವು ಕಾಣ್ತೇವೆ. ಅಷ್ಟೇ ಅಲ್ಲದೆ ಅಮೆರಿಕಕ್ಕೆ ಭಾರತದ ಪ್ರಧಾನಮಂತ್ರಿಗಳಾಗಿದ್ದಂಥ ಅಂದರೆ ಮೊದಲ ಪ್ರಧಾನಮಂತ್ರಿಗಳು ಜವಾಹರ್ಲಾಲ್ ನೆಹರು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಆ ಒಂದು ಭಾರತ ಮತ್ತು ಅಮೆರಿಕ ದೇಶಗಳ ನಡುವಿನ ಸಂಬಂಧಗಳ ಒಂದು ಬೆಳವಣಿಗೆ ಕುರಿತು ಹಲವಾರು ಸಕಾರಾತ್ಮಕ ವಿಚಾರಗಳನ್ನ ಅಲ್ಲಿ ಪ್ರಸ್ತಾಪ ಮಾಡಿರುವಂಥ ನಾವು ಕಾಣ್ತೇವೆ. ಎರಡೂ ದೇಶಗಳ ನಡುವೆ ಉತ್ತಮವಾದ ಒಂದು ಬಾಂಧವ್ಯವನ್ನು ವೃದ್ಧಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಆ ಒಂದು ಮಾತುಕತೆಗಳಾಗಿರುವಂಥದ್ದನ್ನು ನಾವು ಗಮನಿಸ್ಬೋದು. ಈ ಎಲ್ಲ ಐತಿಹಾಸಿಕ ಹಿನ್ನೆಲೆ ಮತ್ತು ಸಕಾರಾತ್ಮಕ ಸಂಬಂಧಗಳು ಸಾಧಿಸಲಿಕ್ಕೆ ಕಾರಣ ಆಗಿರುವಂಥ ಅಂಶವನ್ನು ಕೂಡ ನಾವು ಗಮನಿಸಲಿಕ್ಕೆ ಸಾಧ್ಯ. ಭಾರತ ಮತ್ತು ಅಮೆರಿಕ ನಡುವಿನ ಒಂದು ಉಭಯ ದೇಶಗಳ ಒಂದು ಸಂಬಂಧಗಳಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸುವಂಥ ಸಾಮ್ಯತೆಯ ಒಂದು ಅಂಶಗಳೇನು ಅಂತ ಅಂದಾಗ, ಎರಡೂ ದೇಶಗಳು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿವೆ, ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ಹೊಂದಿರುವಂಥದ್ದು ನಾವು ಕಾಣ್ತೇವೆ. ಹಾಗೆ ಪ್ರಜಾಪ್ರಭುತ್ವದಲ್ಲಿ ಆ ಪ್ರಜಾಪ್ರಭುತ್ವ ಆಚರಣೆ ಅದರಲ್ಲಿ ನಂಬಿಕೆಯನ್ನು ಹೊಂದಿರುವಂಥದ್ದು ನಾವು ಕಾಣ್ತೇವೆ. ಹಾಗೆ ಎರಡೂ ದೇಶಗಳು ಕೂಡ ಶಾಂತಿ ಮತ್ತು ಸ್ವತಂತ್ರ ಸಾಧನೆಗಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರುವಂಥದ್ದು ನಾವು ಕಾಣ್ತೇವೆ. ಅದರಲ್ಲಿ ವಿಶೇಷವಾಗಿ ಆ ಒಂದು ಭಾರತ ಮತ್ತು ಅಮೆರಿಕ ಎರಡೂ ದೇಶಗಳಲ್ಲೂ ಕೂಡ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ ಬಲಿಷ್ಠವಾಗಿರುವಂಥ ಅಂಶವನ್ನು ನಾವು ಗಮನಿಸ್ತೇವೆ. ಅಮೆರಿಕ ನಿರಂತರವಾಗಿ ವಿಶ್ವದಾದ್ಯಂತ ಆ ಒಂದು ಪ್ರಜಾಪ್ರಭುತ್ವವನ್ನು ಪಸರಿಸುವಂಥ ಒಂದು ಕಾರ್ಯವನ್ನು ಮಾಡ್ಕೊಂಡ್ಬರ್ತಿರುವಂಥ ಅಂಶವನ್ನು ಕೂಡ ನಾವು ಗಮನಿಸಲಿಕ್ಕೆ ಸಾಧ್ಯ. ಹಾಗಾಗಿ ಆ ಒಂದು ಪ್ರಜಾಪ್ರಭುತ್ವದ ಒಂದು ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ ಪ್ರಪಂಚದಲ್ಲೇ ಭಾರತ, ಇಂಥ ಒಂದು ರಾಷ್ಟ್ರದ ಜೊತೆಯಲ್ಲಿ ಉತ್ತಮವಾದಂಥ ಒಂದು ಸಂಬಂಧಗಳನ್ನು ಹಲವಾರು ಸಂದರ್ಭಗಳಲ್ಲಿ ಹೊಂದಿರುವಂಥದ್ದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯ ಒಂದು ನಿಟ್ಟಿನಲ್ಲಿ ನೋಡುವಾಗ ನಾವು ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧಗಳನ್ನು ಹಲವಾರು ಆಯಾಮಗಳಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಆ ಒಂದು ಸಂಬಂಧಗಳಲ್ಲಿ ನಾವು ಮೊದಲನೇದಾಗಿ ನೋಡುವಂಥದ್ದು ಅಂದರೆ ಆರ್ಥಿಕ ಸಂಬಂಧಗಳು, ಎಕನಾಮಿಕ್ ರಿಲೇಷನ್ಸ್ ನಾವು ನೋಡ್ತಾ ಹೋಗಬೇಕಾಗುತ್ತೆ. ನೋಡಿ, ಭಾರತ ಮತ್ತು ಅಮೆರಿಕ ನಡುವಿನ ಒಂದು ಆರ್ಥಿಕ ಸಂಬಂಧಗಳಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸುವಂಥ ಅಂಶ ಅಂದರೆ ನೋಡಿ, ಭಾರತ ಸ್ವತಂತ್ರಗೊಂಡ ನಂತರದಲ್ಲಿ 1947 ಆಗಸ್ಟ್ 15ರಂದು ಭಾರತ ಸ್ವತಂತ್ರಗೊಂಡ ನಂತರದಲ್ಲಿ ಅಮೆರಿಕ ದೇಶ ಆ ಒಂದು 1950ರಲ್ಲಿ ಟ್ರೂಮನ್ ಅವರ ಒಂದು ತತ್ವ ಏನಿದೆ, ಆ ಒಂದು ಟ್ರೂಮನ್ ಡಾಕ್ಟ್ರಿನ್ ಅಂತ ಏನು ಹೇಳ್ತೇವೆ, ಅದರಲ್ಲಿ ಬರುವಂಥ 4 ಅಂಶಗಳ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಭಾರತಕ್ಕೂ ಕೂಡ ಆರ್ಥಿಕ ಸಹಾಯವನ್ನು ನೀಡುವಂಥ ಒಂದು ಕಾರ್ಯವನ್ನು ಮಾಡುತ್ತೆ. ನೋಡಿ, ಅದು ಅಮೆರಿಕದ ಒಂದು ತಾಂತ್ರಿಕ ಮತ್ತು ನೈಪುಣ್ಯತೆ, ಜ್ಞಾನ ಮತ್ತು ಬಂಡವಾಳ ಈ 4 ಅಂಶಗಳನ್ನು ಅದು ಒಳಗೊಂಡಿರುವಂಥ ನಾವು ಕಾಣ್ತೇವೆ. ಅಂದರೆ ತಾಂತ್ರಿಕವಾಗಿ ಸಹಾಯ ಮಾಡುವಂಥದ್ದು, ಹಾಗೆ ನೈಪುಣ್ಯತೆಯನ್ನು ಭಾರತಕ್ಕೆ ಒದಗಿಸಿಕೊಡುವಂಥದ್ದು, ಹಾಗೆ ಜ್ಞಾನ, ಹಾಗೆ ಬಂಡವಾಳ ಹೂಡುವಿಕೆ, ಈ 4 ಕ್ಷೇತ್ರಗಳಲ್ಲೂ ಕೂಡ ಅವನು ಟ್ರೂಮನ್ ತತ್ವಕ್ಕೆ ಅನುಗುಣವಾಗಿ ಭಾರತಕ್ಕೆ ಸಹಾಯ ಮಾಡುವಂಥ ಕಾರ್ಯವನ್ನು ಆರ್ಥಿಕವಾಗಿ ಅಮೆರಿಕ ಮಾಡುತ್ತೆ. ಹಾಗೆ 1951ರಲ್ಲಿ ಭಾರತದಲ್ಲಿ ಬರ ಪರಿಸ್ಥಿತಿ ಉಂಟಾದ ಸಂದರ್ಭದಲ್ಲಿ ಅದನ್ನು ನಿರ್ವಹಿಸಲಿಕ್ಕೆ ಸಹಕಾರಿಯಾಗುವಂತೆ ಅಮೆರಿಕ ಭಾರತಕ್ಕೆ ಗೋಧಿಯ ನೆರವನ್ನು ನೀಡುವಂಥದ್ದು ನಾವು ಕಾಣ್ತೇವೆ. ಅಮೆರಿಕದಿಂದ ಭಾರತಕ್ಕೆ ಗೋಧಿಯನ್ನು ಸರಬರಾಜು ಮಾಡುವಂಥ ಕಾರ್ಯವನ್ನು, ಆ ಒಂದು ಸಹಾಯ ಮಾಡುವಂಥ ಕಾರ್ಯವನ್ನು, ನೆರವನ್ನು ಘೋಷಣೆ ಮಾಡುತ್ತೆ. ಹಾಗೆ ಅಮೆರಿಕ ನೀಡಿದಂಥ ಮತ್ತೊಂದು ಬೃಹತ್ ನೆರವು ಅಂತಂದರೆ
1956ರಲ್ಲಿ PL 480 ಅಂದರೆ PL ಅಂದರೆ ಪಬ್ಲಿಕ್ ಲಾ, ಸಾರ್ವಜನಿಕ ಕಾನೂನು 480ರ ಒಂದು ಅಡಿಯಲ್ಲಿ ನೀಡಿದಂಥ ಒಂದು ಸರಕು ರೂಪದ ಸಹಾಯ. ಆದರೆ ಇದು ಸಹಾಯ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಕೊಡು ತೆಗೆದುಕೊಳ್ಳುವಂಥ ಒಂದು ವ್ಯವಸ್ಥೆ ಆಗಿತ್ತು. ಆ ಒಂದು ಸರಕು ರೂಪದಲ್ಲಿ ಅಮೆರಿಕ ಕೆಲವು ಸರಕುಗಳನ್ನ ಭಾರತಕ್ಕೆ ಕಳಿಸ್ಕೊಟ್ಟು ಸಹಾಯವನ್ನು ಮಾಡ್ತು. ಇಂಥ ಸಂದರ್ಭದಲ್ಲಿ ಭಾರತ ಅದನ್ನು ಹಣದ ರೂಪದಲ್ಲಿ ಮರುಪಾವತಿ ಮಾಡುವಂಥ ಒಂದು ವ್ಯವಸ್ಥೆ ಇತ್ತು. ಈ ರೀತಿಯಾಗಿ ಆ ಒಂದು ಸರಕು ರೂಪದ ಸಹಾಯವನ್ನು 1956ರಲ್ಲಿ ಮಾಡುವಂಥ ಕಾರ್ಯವನ್ನು ಮಾಡುತ್ತೆ. ಹಾಗೆ ಅಮೆರಿಕದ ಒಂದು ಯುನೈಟೆಡ್ ಸ್ಟೇಟ್ಸ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಂತ ಏನಿದೆ, ಇದರ ಒಂದು ಮೇಲ್ವಿಚಾರಣೆಯಲ್ಲಿ ಭಾರತಕ್ಕೆ ಅಭಿವೃದ್ಧಿ ಸಾಲವನ್ನು ಕೂಡ ನೀಡಿರುವಂಥದ್ದು ನಾವು ಗಮನಿಸ್ತೇವೆ. ಈ ಒಂದು ಸಂಸ್ಥೆಯ ಅಡಿಯಲ್ಲಿ ಭಾರತಕ್ಕೆ ಅಭಿವೃದ್ಧಿ ಸಾಲವನ್ನು ನೀಡಿ ಆ ಮೂಲಕ ಭಾರತದಲ್ಲಿ ಆರ್ಥಿಕ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಹಾಯಕ ಆಗಿರುವಂಥ ನಾವು ಗಮನಿಸ್ಬೋದು. ಈ ಎಲ್ಲ ನೆರವುಗಳು ಕೂಡ, ಸಹಾಯಗಳೇನಿವೆ, ಇವೆಲ್ಲವೂ ಕೂಡ ಭಾರತಕ್ಕೆ ಆರ್ಥಿಕ ನೆರವು ನೀಡುತ್ತಿದ್ದಂಥ ಒಂದು ರಾಷ್ಟ್ರಗಳಲ್ಲಿ ಅಮೆರಿಕ ಅಗ್ರಸ್ಥಾನದಲ್ಲಿ, ಅಂದರೆ ಪ್ರಥಮ ಒಂದು ಸ್ಥಾನದಲ್ಲಿ ಇರಲಿಕ್ಕೆ ಅವಕಾಶ ಆದಂಥದ್ದನ್ನು ನಾವು ಕಾಣ್ತೇವೆ. ಈ ರೀತಿ ಒಂದು ಭಾರತಕ್ಕೆ ಹಲವು ರೀತಿಯ ಆರ್ಥಿಕ ಸಹಾಯಗಳನ್ನು ನೀಡುವಂಥ ನಿಟ್ಟಿನಲ್ಲಿ ಅಮೆರಿಕ ಪ್ರಮುಖವಾದಂಥ ಒಂದು ಸ್ಥಾನದಲ್ಲಿ ಇರುವಂಥ ನಾವು ಕಾಣ್ತೇವೆ. ಇತ್ತೀಚಿನ ವರ್ಷಗಳಲ್ಲಿ ನಾವು ಗಮನಿಸುವಂಥ ಸಂದರ್ಭದಲ್ಲಿ ಭಾರತ ಏನಾಗಿದೆ, ಜಾಗತಿಕ ಒಂದು ಆರ್ಥಿಕತೆಯೊಂದಿಗೆ ತನ್ನ ಒಂದು ಆರ್ಥಿಕ ನೀತಿಯನ್ನು ಉದಾರೀಕರಣಗೊಳಿಸಿದೆ. ಜಾಗತೀಕರಣವನ್ನು ಗೊಳಿಸುವ ಮೂಲಕ ಎಲ್ಲ ದೇಶಗಳ ಒಂದು ಸರಕು ಸೇವೆಗಳು ಭಾರತಕ್ಕೆ ಬರಲಿಕ್ಕೆ ಅವಕಾಶ ಆಗಿ ಆ ಒಂದು ಅಮೆರಿಕಕ್ಕೆ ಕೂಡ ಈ ಒಂದು ಅವಕಾಶಗಳು ಸಿಕ್ಕಿರುವಂಥದ್ದನ್ನು ನಾವು ಕಾಣ್ತೇವೆ. ಹಾಗೆ ಭಾರತದ ಒಂದು ಗುರುತರವಾದಂಥ ಒಂದು ಆರ್ಥಿಕ ಅಭಿವೃದ್ಧಿ ದರ ಏನಿದೆ, ಈ ಒಂದು ದರದ ಒಂದು ಏರಿಕೆಯಲ್ಲಿ ಅಮೆರಿಕ ದೇಶವು ಕೂಡ ತನ್ನ ಪಾಲುದಾರರನ್ನಾಗಿ ಆಕರ್ಷಿಸುವಲ್ಲಿ ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸಿರುವಂಥ ನಾವು ಕಾಣ್ತೇವೆ. ಏಕೆಂದರೆ ಭಾರತ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಿರುವಂಥ ಒಂದು ರಾಷ್ಟ್ರ. ಇಂಥ ರಾಷ್ಟ್ರ ಆ ಒಂದು ಅಮೆರಿಕಕ್ಕೆ ಒಂದು ಪ್ರಮುಖವಾದಂಥ ಮಾರುಕಟ್ಟೆಯಾಗಿ ಇರುವಂಥದ್ದು ನಾವು ಕಾಣ್ತೇವೆ. ಹಾಗಾಗಿ ಭಾರತವನ್ನು ಪ್ರಮುಖವಾಗಿ ಒಂದು ಪಾಲುದಾರ ಸಂಸ್ಥೆಯ ಒಂದು ವ್ಯವಸ್ಥೆಯಾಗಿ, ಮಾರುಕಟ್ಟೆಯಾಗಿ ಅದು ರೂಪಿಸ್ಕೊಂಡಿರುವಂಥ ನಾವು ಕಾಣ್ತೇವೆ. ಪಾಲುದಾರನಾಗಿ ಹೊಂದಲಿಕ್ಕೆ ಅವಕಾಶ ಕಲ್ಪಿಸುವಂಥದ್ದು ನಾವು ಗಮನಿಸ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ಶೀತಲ ಸಮರದ ಒಂದು ನಂತರದಲ್ಲಿ ಎರಡೂ ದೇಶಗಳು ಕೂಡ ಪರಸ್ಪರ ಹತ್ತಿರವಾಗಿ, ಎರಡು ದೇಶಗಳು ಕೂಡ ಇತರೆ ಕ್ಷೇತ್ರಗಳು ಕೂಡ ತಮ್ಮ ಆರ್ಥಿಕ ಸಹಕಾರವನ್ನು ವಿಸ್ತರಿಸಲಿಕ್ಕೆ ಅವುಗಳು ಬದ್ಧವಾಗಿ ಇರುವಂಥ ಅಂಶವನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ಹಾಗೆ ಭಾರತದ ಆರ್ಥಿಕತೆ ಏನಿದೆ, ಆ ಒಂದು ಆರ್ಥಿಕತೆ ಅಮೆರಿಕದ ಕೆಲವು ಕಂಪನಿಗಳ ಜೊತೆಯಲ್ಲಿ ಕೂಡ ಸಂಬಂಧವನ್ನು ಹೊಂದಿರುವಂಥದ್ದು ನಾವು ಕಾಣ್ತೇವೆ. ಭಾರತ ಕೇವಲ ಆ ದೇಶದ ಜೊತೆಯಲ್ಲಿ ಅಷ್ಟೇ ಅಮೆರಿಕದ ಕೆಲವು ಕಂಪನಿಗಳ ಜೊತೆಯಲ್ಲೂ ಕೂಡ ಭಾರತ ತನ್ನ ಆರ್ಥಿಕ ಸಂಬಂಧವನ್ನು ಹೊಂದಿರುವಂಥದ್ದು ನಾವು ಕಾಣ್ತೇವೆ. ಅಮೆರಿಕ ದೇಶದ ಒಂದು ಸಾಫ್ಟ್ವೇರ್ ಕ್ಷೇತ್ರದ ಒಟ್ಟು ರಫ್ತು ಪ್ರಮಾಣದ ಬಹುಪಾಲನ್ನು ಪಡ್ಕೊಂಡಿರುವಂಥದ್ದು ನಾವು ಕಾಣ್ತೇವೆ. ಅಂದರೆ ಭಾರತ ದೇಶದ ಬಹುಪಾಲು ಸಾಫ್ಟ್ವೇರ್ ಉತ್ಪಾದನೆ ಮಾಡಿ ಅಮೆರಿಕಕ್ಕೆ ರಫ್ತು ಮಾಡುವಂಥ ಅಂಶವನ್ನು ನಾವು ಕಾಣ್ತೇವೆ. ಹಾಗಾಗಿ ಭಾರತದಲ್ಲಿ ಉತ್ಪಾದನೆ ಆಗುವಂಥ ಬಹುಪಾಲು ಸಾಫ್ಟ್ವೇರ್ಗಳನ್ನು ಅಮೆರಿಕ ಪಡ್ಕೊಳ್ಳುವಂಥ ಅಂಶವನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಅಮೆರಿಕದ ಒಂದು ಸಿಲಿಕಾನ್ ವ್ಯಾಲಿ ಏನಿದೆ, ಸಿಲಿಕಾನ್ ಕಣಿವೆ ಅಂತ ಏನಿದೆ, ಇದರಲ್ಲಿ ಲಕ್ಷಾಂತರ ಭಾರತೀಯರಿಗೆ ಉದ್ಯೋಗ ಅವಕಾಶಗಳನ್ನ ಕಲ್ಪಿಸಿಕೊಡುವ ಮೂಲಕ ಅಮೆರಿಕದಲ್ಲಿ ಅವರಿಗೆ ನೆಲೆ ನಿಲ್ಲಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಆ ಮೂಲಕ ಒಂದು ಅಮೆರಿಕದ ಒಂದು ವಿದೇಶಿ ವಿನಿಮಯ ಭಾರತಕ್ಕೆ ದೊರಕಲಿಕ್ಕೆ ಸಾಧ್ಯ ಆಗಿರುವಂಥ ಅಂಶವನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಆಗಿದೆ. ಈ ರೀತಿ ಒಂದು ಭಾರತ ಮತ್ತು ಅಮೆರಿಕ ನಡುವಿನ ಒಂದು ಸಂಬಂಧಗಳು, ಆರ್ಥಿಕ ಸಂಬಂಧಗಳು, ಅವುಗಳು ಕೇವಲ ಆ ರಾಷ್ಟ್ರಗಳ ನಡುವಿನ ಒಂದು ಒಪ್ಪಂದಗಳಿಗಷ್ಟೇ ಸೀಮಿತ ಆಗಿಲ್ಲ, ಆ ರಾಷ್ಟ್ರದ ಮಟ್ಟದ ಸರ್ಕಾರದ ಮಟ್ಟದ ಸಹಾಯಕ್ಕೆ ಅಷ್ಟೇ ಸೀಮಿತ ಆಗಿಲ್ಲ, ಆ ಒಂದು ಕಂಪನಿಗಳ ಒಂದು ಸಂಬಂಧಗಳಿಗೂ ಕೂಡ ಅದು ವ್ಯಾಪಿಸ್ಕೊಂಡಿರುವಂಥದ್ದು ನಾವು ಗಮನಿಸಲಿಕ್ಕೆ ಸಾಧ್ಯ. ಈ ರೀತಿ ಆದಂಥ ಸಂಬಂಧಗಳು ದ್ವಿತೀಯ ಒಂದು ಮಹಾಯುದ್ಧದ ನಂತರದಲ್ಲಿ ಅಮೆರಿಕ ದೇಶ ಹಲವಾರು ಮಿಲಿಟರಿ ಕೂಟಗಳನ್ನ ರಚನೆ ಮಾಡುವಂಥದ್ದನ್ನು ನಾವು ಗಮನಿಸ್ತೇವೆ. ಆ ಒಂದು ಸಂಬಂಧಗಳಲ್ಲಿ ಬಹಳ ಮುಖ್ಯವಾಗಿ ನಾವು ಮಿಲಿಟ್ರಿ ಸಂಬಂಧಗಳನ್ನು ಇಲ್ಲಿ ಗಮನಿಸಬೇಕಾಗುತ್ತೆ. ಆ ಮಿಲಿಟ್ರಿ ಸಂಬಂಧಗಳನ್ನು ನೋಡುವಂಥ ಸಂದರ್ಭದಲ್ಲಿ ದ್ವಿತೀಯ ಜಾಗತಿಕ ಮಹಾಯುದ್ಧದಲ್ಲಿ ಅಮೆರಿಕ ರಚಿಸಿದಂಥ ಒಂದು ನ್ಯಾಟೋ ಇರ್ಬೋದು, ಅಂಜೂಸ್ ಇರ್ಬೋದು, ಸೀಟೋ ಇರ್ಬೋದು, ಹಾಗೆ ಸೆಂಟೋ, ಹಾಗೆ ಬಾಗ್ದಾದ್ ಪ್ಯಾಕ್ಟ್ಗಳಿದೆ. ಈ ಒಂದು ಒಪ್ಪಂದಗಳ ಮೂಲಕ ಅಮೆರಿಕ ಕೆಲವಾರು ಒಂದು ಶೀತಲ ಸಮರದ ಸಂದರ್ಭದಲ್ಲಿ ಕೆಲವು ಸಂಘಟನೆಗಳನ್ನ, ಮಿಲಿಟ್ರಿ ಕೂಟಗಳನ್ನ ಸ್ಥಾಪನೆ ಮಾಡುವಂಥ ಕಾರ್ಯವನ್ನು ಮಾಡುತ್ತೆ. ನೋಡಿ, ಪಾಶ್ಚಿಮಾತ್ಯ ಒಂದು ಬಣಗಳ ನಾಯಕತ್ವ ವಹಿಸಿದಂಥ ಅಮೆರಿಕ ಆ ಒಂದು ದೇಶ ಏನಿದೆ, ಇದು ಹೊಸದಾಗಿ ಸ್ವತಂತ್ರಗೊಂಡಂಥ ಒಂದು ದೇಶಗಳು, ಯಾವುದೇ ಮಿಲಿಟರಿ ಕೂಟಕ್ಕೆ ಸೇರದೆ ತಟಸ್ಥವಾಗಿ ಉಳ್ಕೊಂಡಂಥ, ಅಂದರೆ ಅಲಿಪ್ತ ನೀತಿಯನ್ನು ಅನುಸರಿಸ್ಕೊಂಡು ಬಂದಂಥ ಕೆಲವು ದೇಶಗಳಿದೆ, ಅವುಗಳು ಹಾಗೆ ವಿಶ್ವಸಂಸ್ಥೆ ಸೇರಿದಂತೆ ಯಾವುದೇ ಒಂದು ಜಾಗತಿಕ ಸಂಘಟನೆಯಲ್ಲಿ ಅಮೆರಿಕವನ್ನು ವಿರೋಧಿಸಬಾರ್ದು ಅಂತೇಳಿ ಅಮೆರಿಕ ನಿರೀಕ್ಷೆಯನ್ನು ಇಟ್ಕೊಂಡಿರುತ್ತೆ. ಅಂದರೆ ಭಾರತ ಇರ್ಬೋದು ಅಥವಾ ಇತರೆ ಒಂದು ಅಲಿಪ್ತ ರಾಷ್ಟ್ರಗಳು, ಅಂದರೆ ತಟಸ್ಥ ನೀತಿಯನ್ನು ಅನುಸರಿಸ್ಕೊಂಡು ಬರುವಂಥ ಅಥವಾ ಅಮೆರಿಕ ಅಥವಾ ರಷ್ಯಾ ಬಣಕ್ಕೆ ಸೇರ್ಪಡೆಗೊಳ್ಳದೆ ತಟಸ್ಥವಾಗಿರುವಂಥ ಒಂದು ರಾಷ್ಟ್ರಗಳಿರ್ತವೆ, ಇವುಗಳು ಅಂತಾರಾಷ್ಟ್ರೀಯ ಸಂಘಟನೆಗಳಲ್ಲಿ ಅಥವಾ ವಿಶ್ವಸಂಸ್ಥೆಯಲ್ಲಿ ಕೂಡ ಅಮೆರಿಕವನ್ನು ವಿರೋಧಿಸಬಾರ್ದು ಎಂಬಂಥ ಒಂದು ನಿರೀಕ್ಷೆಯನ್ನು ಅದು ಇಟ್ಕೊಂಡಿರುವಂಥದ್ದು ನಾವು ಕಾಣ್ತೇವೆ. ನೋಡಿ, ಭಾರತ ಎಲ್ಲ ರೀತಿಯ ಮಿಲಿಟರಿ ಕೂಟಗಳಿಂದ ಅಂತರವನ್ನು ಕಾಯ್ದುಕೊಳ್ಳುತ್ತೆ. ಒಂದು ಕಡೆ ನ್ಯಾಟೋ, ಅಮೆರಿಕ ನೇತೃತ್ವದ ನ್ಯಾಟೋ ಇರ್ಬೋದು ಅಥವಾ ಸೆಂಟೋ ಇರ್ಬೋದು, ಅವುಗಳ ಜೊತೆಯಲ್ಲೂ ಕೂಡ ಅಂತರ ಕಾಯ್ದುಕೊಳ್ಳುತ್ತೆ. ಹಾಗೆ ರಷ್ಯಾ ರಚನೆ ಮಾಡಿದಂಥ ವಾರ್ಸಾ ಒಂದು ಮೈತ್ರಿಕೂಟ ಏನಿದೆ, ಅದರಿಂದಲೂ ಕೂಡ ಅಂತರವನ್ನು ಕಾಯ್ದುಕೊಳ್ಳುವಂಥ ಕಾರ್ಯವನ್ನು ಮಾಡುತ್ತೆ. ನೋಡಿ, ಪ್ರಪಂಚದ ಒಂದು ಸ್ವತಂತ್ರ ಚಳವಳಿಗಳು, ಎಲ್ಲಿ ಯಾವ ದೇಶದಲ್ಲಿ ಸ್ವತಂತ್ರ ಚಳವಳಿಗಳು ನಡೀತವೆ, ಹಾಗೆ ವರ್ಣಭೇದ ನೀತಿಯನ್ನು ಅನುಸರಿಸುವಂಥದ್ದು, ಹಾಗೆ ಜನಾಂಗೀಯ ತಾರತಮ್ಯಗಳನ್ನು ಅನುಸರಿಸುವಂಥದ್ದೇನಿರುತ್ತೆ, ಎಲ್ಲವೂ ಕೂಡ ಭಾರತ ತನ್ನ ವಿರೋಧಿಸುವಂಥ ನೀತಿಯನ್ನು ಅನುಸರಿಸ್ಕೊಂಡು ಬರುತ್ತೆ. ಹಾಗೆ ಅಂಥ ಒಂದು ಕಡೆಯಲ್ಲಿ
ಯಾರು ಅದರಿಂದ ತೊಂದರೆಗೊಳಗಾಗ್ತಾರೆ ಅಂಥವ್ರಿಗೆ ಒಂದು ತಾತ್ವಿಕ ಬೆಂಬಲವನ್ನು ನೀಡುವಂಥ ಒಂದು ಕಾರ್ಯವನ್ನು ಭಾರತ ಮಾಡುತ್ತೆ. ಈ ಒಂದು ನಿಲುವನ್ನು ಅಮೇರಿಕ ತನ್ನ ಸ್ನೇಹ ವಿರೋಧಿ ಕೃತ್ಯ ಅಂತೇಳಿ ಭಾವಿಸುವಂಥದ್ದನ್ನು ನಾವು ಕಾಣ್ತೇವೆ. ಅಂದರೆ ಭಾರತ ನೀಡಿದಂಥ ಒಂದು ಆ ವರ್ಣಭೇದ ನೀತಿ ಇರ್ಬೋದು, ಜನಾಂಗೀಯ ತಾರತಮ್ಯಗಳ ವಿರುದ್ಧ ಒಂದು ಏನು ತನ್ನ ಒಂದು ಒಲವನ್ನು ವ್ಯಕ್ತಪಡಿಸುತ್ತೆ, ಅಂದರೆ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತೆ. ಇದನ್ನು ಅಮೇರಿಕ ತಪ್ಪಾಗಿ ಅರ್ಥೈಸ್ಕೊಂಡು ಇದು ತನ್ನ ವಿರುದ್ಧವಾಗಿ, ತನ್ನ ಸ್ನೇಹದ ವಿರುದ್ಧವಾಗಿ ನಡೆಸ್ತಿರುವಂಥ ಕೃತ್ಯ ಅಂತೇಳಿ ಅದನ್ನು ತಪ್ಪಾಗಿ ಭಾವಿಸ್ಕೊಳ್ಳುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಹೀಗಾಗಿ ಕೆಲವಾರು ಸಂದರ್ಭಗಳಲ್ಲಿ ಸಂಬಂಧಗಳು ಅವುಗಳ ನಡುವೆ ಹಳಸಿ ಹೋಗಲಿಕ್ಕೆ ಕೂಡ ಕಾರಣ ಆಗುವಂಥದ್ದು ನಾವು ಕಾಣ್ತೇವೆ. ಇದು ಭಾರತ ಒಂದು ಅಮೇರಿಕ ನಡುವೆ ಒಂದು ಸ್ಪಷ್ಟವಾದಂಥ ಒಂದು ಅಪಾರ್ಥಕ್ಕೆ ಕಾರಣ ಆಗ್ತವೆ. ಯಾವಾಗ ಕೆಲವಾರು ಸಂದರ್ಭದಲ್ಲಿ ಅಮೆರಿಕದಲ್ಲೂ ಕೂಡ ಅವರನ್ನು ಒಂದು ಜನಾಂಗೀಯ ತಾರತಮ್ಯಗಳು ನಡೆದಂಥ ಸಂದರ್ಭದಲ್ಲಿ, ಅಂಥ ಒಂದು ಘಟನೆಗಳು ನಡೀತಿದ್ದಂಥ ಸಂದರ್ಭದಲ್ಲಿ ಭಾರತ ಆ ಒಂದು ಜನಾಂಗೀಯ ತಾರತಮ್ಯವನ್ನು ವಿರೋಧಿಸಿದ್ರಿಂದ ಆ ಒಂದು ಅಪಾರ್ಥಕ್ಕೆ ಕಾರಣ ಆಗಿ ಇದು ನನ್ನನ್ನೇ ವಿರೋಧಿಸುವಂಥ ಭಾವನೆಗಳು ಅಂತೇಳಿ ಅದು ಭಾವಿಸ್ಕೊಳ್ಳುವಂಥ ನಾವು ಕಾಣ್ತೇವೆ. ಇದು ಅಪಾರ್ಥಕ್ಕೆ ಕಾರಣ ಆಗಿ ಎರಡೂ ದೇಶಗಳ ನಡುವೆ ಕೆಲವು ಸಂದರ್ಭದಲ್ಲಿ ಆ ಒಂದು ಅಂತರ ಕಾಯ್ದುಕೊಳ್ಳುವಂಥದ್ದು ನಾವು ಗಮನಿಸ್ಬೋದು. 1954ರಲ್ಲಿ ಪಾಕಿಸ್ತಾನ ಪಾಕಿಸ್ತಾನ ಏನಿದೆ ಅದು ಆ ಒಂದು ಮಿಲಿಟರಿ ಕೂಟದಲ್ಲಿ ಸದಸ್ಯ ಅಂತೇಳಿ ಅಮೆರಿಕ ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸುತ್ತೆ. ಅಮೆರಿಕವನ್ನು ಅದರ ಒಂದು ನ್ಯಾಟೋ ಮೈತ್ರಿಕೂಟದಲ್ಲಿ ಸೇರ್ಪಡೆಗೊಳಿಸಿಕೊಳ್ಳುವಂಥ ಕಾರ್ಯವನ್ನು ಪಾಕಿಸ್ತಾನ ಸೇರ್ಪಡೆಗೊಳಿಸುವಂಥ ಕಾರ್ಯವನ್ನು ಮಾಡಲಾಗುತ್ತೆ. ಇದು ಭಾರತದ ಒಂದು ಪ್ರಾದೇಶಿಕ ಮಿಲಿಟರಿ ಸಮತೋಲನಕ್ಕೆ ವ್ಯತಿರಿಕ್ತವಾಗಿತ್ತು ಮತ್ತು ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಒಂದು ಅಂತರವನ್ನು ಹೆಚ್ಚಿಸುವಂಥ ಒಂದು ಕಾರ್ಯ ಆಗಿತ್ತು ಎಂಬಂಥ ಅಂಶವನ್ನು ನಾವು ಗಮನಿಸಬೇಕಾಗುತ್ತೆ. ಏಕೆಂದರೆ ಭಾರತ ಮತ್ತು ಪಾಕಿಸ್ತಾನಗಳು ನೆರೆ ರಾಷ್ಟ್ರಗಳು, ಹಾಗೆ ಜೊತೆಗೆ ಅವೆರಡೂ ಆಗ್ತಾನೆ ಸೆಪ್ರೇಟ್ ಆಗಿದ್ದರಿಂದ ಅವುಗಳ ನಡುವೆ ಒಂದು ಉದ್ವಿಗ್ನತೆಯ ಒಂದು ವಾತಾವರಣ ಇತ್ತು. ಇಂಥ ಸಂದರ್ಭದಲ್ಲಿ ಆ ಒಂದು ಪಾಕಿಸ್ತಾನವನ್ನು ನ್ಯಾಟೋ ಮೈತ್ರಿಕೂಟಕ್ಕೆ ಸೇರ್ಪಡೆಗೊಳಿಸೋದ್ರಿಂದ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಒಂದು ರೀತಿಯಲ್ಲಿ ಬಿಗುವಿನ ವಾತಾವರಣ ಉಂಟಾಗಲಿಕ್ಕೆ ಕೂಡ ಅದು ಕಾರಣ ಆಗುವಂಥದ್ದು ನಾವು ಕಾಣ್ತೇವೆ. ಹಾಗೆಯೇ ಆ ಒಂದು ಪೋರ್ಚುಗೀಸರ ಒಂದು ನಿಯಂತ್ರಣದಲ್ಲಿದ್ದಂಥ ಒಂದು ಗೋವಾ ಒಂದು ವಿಮೋಚನಾ ಒಂದು ಹೋರಾಟ ನಡೆಸುವಂಥ ಸಂದರ್ಭದಲ್ಲೂ ಕೂಡ ಅಮೆರಿಕ ಪೋರ್ಚುಗೀಸರಿಗೆ ಬೆಂಬಲವನ್ನು ಕೊಡುತ್ತೆ. ಆ ಪೋರ್ಚುಗೀಸರಿಗೆ ಬೆಂಬಲ ಕೊಡುವುದರ ಮುಖ್ಯ ಉದ್ದೇಶ ಏನಂತಂದರೆ ಆ ಒಂದು ಪೋರ್ಚುಗೀಸ್ ದೇಶವನ್ನು ನ್ಯಾಟೋ ಮೈತ್ರಿಕೂಟದಲ್ಲಿ ಉಳಿಸ್ಕೊಳ್ಳುವಂಥದ್ದು. ಅಂದರೆ ಅವರಿಗೆ ಬೆಂಬಲ ಕೊಡುವ ಮೂಲಕ ನ್ಯಾಟೋ ಮೈತ್ರಿಕೂಟದಲ್ಲಿ ಪೋರ್ಚುಗೀಸರನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಆಗಿತ್ತು. ಹಾಗಾಗಿ ಭಾರತಕ್ಕೆ ವಿರುದ್ಧವಾಗಿ ಅದು ಪೋರ್ಚುಗೀಸರಿಗೆ ಬೆಂಬಲ ಕೊಡುವಂಥ ಕೆಲಸವನ್ನು ಅಮೆರಿಕ ಮಾಡುತ್ತೆ. ಆದರೆ ಆ ನಂತರದ ದಿನಗಳಲ್ಲಿ ಆ ಒಂದು ಏನು ಭಾರತ ಪೋರ್ಚುಗೀಸರ ವಿರುದ್ಧ ಗೆಲುವನ್ನು ಸಾಧಿಸುತ್ತೆ, ಇಂಥ ಒಂದು ಗೆಲುವನ್ನು ಅಮೆರಿಕ ಟೀಕೆ ಮಾಡುತ್ತೆ. ಅಂದರೆ ಅದು ಬೂಟಾಟಿಕೆ ಮತ್ತು ಸುಳ್ಳು ನೈತಿಕತೆಯಿಂದ ಕೂಡಿದಂತೇಳಿ ಅದನ್ನು ಬಣ್ಣಿಸುವಂಥ ಕಾರ್ಯವನ್ನು ಕೂಡ ಮಾಡುತ್ತೆ. ಅಂದರೆ ಭಾರತದ ವಿರೋಧಿ ನಿಲುವನ್ನು ಅಂಥ ಸಂದರ್ಭದಲ್ಲಿ ಅದು ವ್ಯಕ್ತಪಡಿಸುವಂಥ ನಾವು ಕಾಣ್ತೇವೆ. 1961ರ ಒಂದು ಅವಧಿಯಲ್ಲಿ ಆ ಒಂದು ಗೋವಾ ವಿಮೋಚನಾ ಹೋರಾಟ ನಡೆದಂಥ ಸಂದರ್ಭದಲ್ಲಿ. ಹಾಗೆ ನಂತರದಲ್ಲಿ ಜಾಗತಿಕ ಮಟ್ಟದಲ್ಲಿ ಆ ಒಂದು ಸಮತಾವಾದಿ ಒಂದು ಪ್ರಭಾವವನ್ನು ಕಡಿಮೆ ಮಾಡುವಂಥ ಉದ್ದೇಶದಿಂದ 1962ರ ಭಾರತ ಮತ್ತು ಚೀನಾ ಯುದ್ಧ ಏನಾಗುತ್ತೆ, ಇಂಥ ಸಂದರ್ಭದಲ್ಲಿ ಭಾರತಕ್ಕೆ ಅದು ತನ್ನ ಒಂದು ನೆರವನ್ನು ನೀಡಿ ಭಾರತದ ಪರವಾಗಿ ಸಕಾರಾತ್ಮಕವಾಗಿ ವರ್ತಿಸುವಂಥ ಕೆಲಸವನ್ನು ಅಮೆರಿಕ ಮಾಡುತ್ತೆ. ಏಕೆಂದರೆ ಆ ಸಮತಾವಾದಿ ತತ್ವವನ್ನು ಹರಡುವಂಥದ್ದನ್ನು ತಡೆಯುವಂಥದ್ದು ಅಮೆರಿಕದ ಮುಖ್ಯ ಒಂದು ಉದ್ದೇಶ ಆಗಿರುತ್ತೆ. ಹೀಗಾಗಿ ಆ ಸಂದರ್ಭದಲ್ಲಿ ಭಾರತ ಚೀನಾ ಯುದ್ಧದಲ್ಲಿ ಭಾರತಕ್ಕೆ ಸಕಾರಾತ್ಮಕವಾಗಿ ವರ್ತಿಸಿ ಭಾರತದ ಪರವಾಗಿ ಅದು ತನ್ನ ಒಂದು ಕೆಲಸ ಮಾಡುವಂಥದ್ದು ನಾವು ಗಮನಿಸ್ತೇವೆ. ಆದರೆ ಆನಂತರದಲ್ಲಿ ಅದೇ 3 ವರ್ಷಗಳ ನಂತರದಲ್ಲಿ 1965ರಲ್ಲಿ ಪಾಕಿಸ್ತಾನದೊಂದಿಗೆ ಘರ್ಷಣೆ ಆಗುತ್ತೆ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ಆಗುತ್ತೆ. ಹಾಗೆ 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಅಂದರೆ ಬಾಂಗ್ಲಾದೇಶಕ್ಕೋಸ್ಕರ ಒಂದು ಸ್ವತಂತ್ರಕ್ಕೋಸ್ಕರ ನಡೆದಂಥ ಒಂದು ಇಂಡೋ ಪಾಕ್ ಒಂದು ಯುದ್ಧ ಏನಿದೆ, ಈ ಸಂದರ್ಭದಲ್ಲಿ ಅಮೆರಿಕ ಭಾರತದ ವಿರುದ್ಧವಾಗಿ ವರ್ತಿಸುತ್ತೆ. ಹಾಗೆ ಪಾಕಿಸ್ತಾನಕ್ಕೆ ತನ್ನ ಬೆಂಬಲವನ್ನು ವ್ಯಕ್ತಪಡಿಸುವಂಥ ಅಂಶವನ್ನು ನಾವು ಗಮನಿಸ್ತೇವೆ. ಹೀಗೆ ಅಮೆರಿಕ ಒಂದು ಮಿಲಿಟರಿ ಸಂಬಂಧಗಳಲ್ಲಿ ಕೆಲವಾರು ಸಂದರ್ಭದಲ್ಲಿ ತನ್ನ ಅನುಕೂಲಕ್ಕೆ ತಕ್ಕಂತೆ ಆ ಪೋರ್ಚುಗೀಸರ ಸಂದರ್ಭದಲ್ಲಿ ಆ ಒಂದು ಪೋರ್ಚುಗೀಸರಿಗೆ ಬೆಂಬಲ ಕೊಟ್ಟು ಭಾರತಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತೆ. ಹಾಗೆ ಭಾರತ ಮತ್ತು ಪಾಕಿಸ್ತಾನಗಳ ಸಂಬಂಧಗಳು ಬಂದಾಗ ಪಾಕಿಸ್ತಾನಕ್ಕೆ ಬೆಂಬಲ ಕೊಡುತ್ತೆ. ಭಾರತ ಮತ್ತು ಚೀನಾ ಒಂದು ಸಂಬಂಧಗಳು ಬಂದ ಸಂದರ್ಭದಲ್ಲಿ ಭಾರತಕ್ಕೆ ತನ್ನ ಬೆಂಬಲ ಕೊಡುವಂಥ ಕೆಲಸವನ್ನು ಮಾಡುತ್ತೆ. ಈ ರೀತಿ ತನ್ನ ಒಂದು ಕೆಲವು ಸಂದರ್ಭಗಳಿಗೆ ತಕ್ಕಂತೆ ಅದು ವರ್ತಿಸ್ಕೊಂಬಂದಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗೆ ಹಿಂದೂ ಮಹಾಸಾಗರದಲ್ಲಿ ಆ ಒಂದು ಡಿಗೋ ಗಾರ್ಸಿಯಾ ದ್ವೀಪ ಏನಿದೆ, ಈ ಒಂದು ದ್ವೀಪ ಪ್ರದೇಶದಲ್ಲಿ ಅಮೆರಿಕ ತನ್ನ ಒಂದು ಮಿಲಿಟರಿ ನೆಲೆಗಳನ್ನು ಸ್ಥಾಪನೆ ಮಾಡುತ್ತೆ. ಇದಕ್ಕೆ ಭಾರತ ಕಟುವಾಗಿ ವಿರೋಧವನ್ನು ವ್ಯಕ್ತಪಡಿಸುತ್ತೆ. ಅಂದರೆ ಈ ಒಂದು ಮಿಲಿಟರಿ ಕೂಟಗಳನ್ನು ಸ್ಥಾಪನೆ ಮಾಡೋದ್ರಿಂದ ಅದು ಆ ಒಂದು ಹಿಂದೂ ಮಹಾಸಾಗರದಲ್ಲಿ ಒಂದು ಶಾಂತಿಯ ವಾತಾವರಣವನ್ನು ಕದಡಬಹುದು ಎಂಬ ಕಾರಣಕ್ಕೋಸ್ಕರ, ಹಾಗೆ ಹಿಂದೂ ಮಹಾಸಾಗರವನ್ನು ಒಂದು ಯುದ್ಧ ಮುಕ್ತ ವಲಯವನ್ನಾಗಿ ಮಾಡಬೇಕು, ಅದು ಯಾವುದೇ ಮಿಲಿಟರಿ ಕೂಟಗಳಲ್ಲಿ ಇರಬಾರ್ದು ಎಂಬ ಒಂದು ಕಾರಣಕ್ಕೋಸ್ಕರ ಅದನ್ನು ವಿರೋಧಿಸುವಂಥ ಕಾರ್ಯವನ್ನು ಮಾಡುತ್ತೆ. ಈ ಒಂದು ಬೆಳವಣಿಗೆ ಇದೆ. ಅಂದರೆ ಇದು ಮುಂದೆ ಹಿಂದೂ ಮಹಾಸಾಗರದ ಒಂದು ತಟದಲ್ಲಿ ಯಾವುದೇ ರೀತಿಯಂಥ ಒಂದು ಕಾರ್ಯಗಳನ್ನ ಕೈಗೊಳ್ಳಬಾರ್ದು ಎಂಬ ಒಂದು ನಿರ್ಧಾರವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೈಗೊಳ್ಳಲಾಗಿರುತ್ತೆ. ಹೀಗಾಗಿ ಅದನ್ನು ವಿರೋಧಿಸುವಂಥ ಒಂದು ಕಾರ್ಯವನ್ನು ಭಾರತ ಮಾಡುವಂಥದ್ದನ್ನು ನಾವು ಗಮನಿಸ್ತೇವೆ. ಕ್ರಮೇಣ ಏನಾಗುತ್ತೆ, ಉಭಯ ದೇಶಗಳ ನಡುವೆ ಒಂದು ಪರಸ್ಪರ ಒಂದು ಅಪಾರ್ಥಗಳನ್ನ ಕಡಿಮೆ ಮಾಡಿಕೊಂಡು ಉತ್ತಮ ಸಂಬಂಧಗಳನ್ನು ಸೃಷ್ಟಿ ಮಾಡಿಕೊಂಡು ಎರಡೂ ದೇಶಗಳ ನಡುವೆ ಅನುಕೂಲಕರವಾದಂಥ ಒಂದು ಸಂಬಂಧಗಳನ್ನ ಹೊಂದುವಂಥ ಒಂದು ವಾತಾವರಣಗಳು ಸೃಷ್ಟಿಯಾಗುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಹಾಗೆ ಮಿಲಿಟರಿ ಸಂಬಂಧಗಳು ಮುಗಿದ ನಂತರದಲ್ಲಿ ನಾವು ಭಾರತ ಮತ್ತು ಅಮೆರಿಕ ನಡುವಿನ ಇನ್ನೊಂದು ಸಂಬಂಧವನ್ನು ನೋಡಬೇಕಾಗುತ್ತೆ. ಅದ್ಯಾವುದು ಅಂದರೆ ಭಾರತ ಮತ್ತು ಅಮೆರಿಕದ ಅಣು ಒಪ್ಪಂದ, ನ್ಯೂಕ್ಲಿಯರ್ ಡೀಲ್ ಏನಿದೆ, ಇದನ್ನು ನಾವು ಗಮನಿಸಬೇಕಾಗಿದೆ.
ಇಲ್ಲಿ ನಾವು ಭಾಳ ಮುಖ್ಯವಾಗಿ ಗಮನಿಸೋದಂದರೆ ಎರಡೂ ದೇಶಗಳು ಏನಿದೆ 2006ರಲ್ಲಿ ಅಣು ಪ್ರತ್ಯೇಕತಾ ಒಂದು ಒಪ್ಪಂದಕ್ಕೆ ಸಂಬಂಧಿಸಿದಂತೆ ತಮ್ಮ ಸಂಬಂಧಗಳಲ್ಲಿ ಒಂದು ಪರಸ್ಪರ ಇಚ್ಛಾಶಕ್ತಿಯನ್ನು ವ್ಯಕ್ತಪಡಿಸುವಂಥ ಕಾರ್ಯವನ್ನು ಮಾಡ್ತವೆ. 2006ರಲ್ಲಿ ತಮ್ಮ ಒಂದು ಪರಸ್ಪರ ಇಚ್ಛಾಶಕ್ತಿಯನ್ನು ವ್ಯಕ್ತಪಡಿಸುವ ಮೂಲಕ ಎರಡೂ ಕೂಡ ಅಣು ಒಪ್ಪಂದಕ್ಕೆ ಸಹಿ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತವೆ. ನೋಡಿ, ಅಮೆರಿಕವು ಭಾರತದ ಒಂದು ಉದ್ದೇಶಿತ ಅಣು ಪ್ರತ್ಯೇಕತಾ ಒಂದು ಯೋಜನೆಗೇನಿದೆ ಇದಕ್ಕೆ ತನ್ನ ಒಪ್ಪಿಗೆಯನ್ನು ನೀಡುತ್ತೆ. 2006ರಲ್ಲಿ ಅದನ್ನು ನಾವು 1, 2, 3 ಒಪ್ಪಂದ ಅಂತೇಳಿ ಕರಿತೇವೆ. ಆ ಒಂದು ಒಪ್ಪಂದಕ್ಕೆ ತನ್ನ ಬೆಂಬಲವನ್ನು ನೀಡುವಂಥದ್ದನ್ನು ನಾವು ಕಾಣ್ತೇವೆ. ಉದಾಹರಣೆಗೆ ಇಲ್ಲಿ ಅಣು ಪ್ರತ್ಯೇಕತಾ ಒಪ್ಪಂದ ಅಂತಂದಾಗ ಒಂದು ಕಡೆ ನಾಗರಿಕ ಅಣುಸ್ಥಾವರಗಳು ಮತ್ತು ಮಿಲಿಟರಿ ಅಥವಾ ರಕ್ಷಣಾ ಒಂದು ಅಣುಸ್ಥಾವರಗಳ ನಡುವೆ ಪ್ರತ್ಯೇಕತೆಯನ್ನು ಮಾಡುವಂಥದ್ದು. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಭಾರತಕ್ಕೆ ಅಮೆರಿಕ ಬೆಂಬಲವನ್ನು ಸೂಚಿಸಿ ಅದಕ್ಕೆ ತನ್ನ ಒಪ್ಪಿಗೆಯನ್ನು ಅಣು ಪ್ರತ್ಯೇಕತಾ ಒಂದು ಯೋಜನೆಗೆ ತನ್ನ ಒಪ್ಪಿಗೆಯನ್ನು ಕೊಡುತ್ತೆ. ಏಕೆಂದರೆ ಅಣುಶಕ್ತಿಯನ್ನು ನಾವು ನಾಗರಿಕ ಉದ್ದೇಶಗಳಿಗೂ ಕೂಡ ಬಳಕೆ ಮಾಡ್ಬೋದು, ಹಾಗೆ ಮಿಲಿಟರಿ ಉದ್ದೇಶಗಳಿಗೂ ಬಳಕೆ ಮಾಡ್ಬೋದು. ಹಾಗಾಗಿ ಅವುಗಳನ್ನು ಪ್ರತ್ಯೇಕವಾಗಿ ನಾವು ಭಾರತ ಬಳಸ್ತೇವೆ ಅಂತ ಸಂದರ್ಭದಲ್ಲಿ ಅಮೆರಿಕ ಅದನ್ನು ಒಪ್ಕೊಳ್ಳುವಂಥ ಕಾರ್ಯವನ್ನು ಮಾಡುತ್ತೆ. ಭಾರತ ತನ್ನ ಒಂದು ಇಂಧನ ಅವಶ್ಯಕತೆ ಪೂರೈಸಿಕೊಳ್ಳುವುದಕ್ಕೆ ಅನುಕೂಲವಾಗುವಂತೆ ಸುಧಾರಿತ ಅಣುತಂತ್ರಜ್ಞಾನ ಮತ್ತು ಅನಿಯಂತ್ರಿತ ಯುರೇನಿಯಂ ಪೂರೈಕೆಗೆ ಸಂಬಂಧಿಸಿದಂಥ ಒಂದು ಭರವಸೆಯನ್ನು ಕೂಡ ಗಳಿಸ್ಕೊಳ್ಳುವಂಥದ್ದು ನಾವು ಕಾಣ್ತೇವೆ. ಅಮೆರಿಕದಿಂದ ಅದನ್ನು ಗಳಿಸ್ಕೊಳ್ಳುತ್ತೆ. ಆ ಒಂದು ಭಾರತಕ್ಕೆ ಅನುಕೂಲವಾಗುವಂತೆ ಆ ಒಂದು ಇಂಧನದ ಅವಶ್ಯಕತೆಗೋಸ್ಕರ ಅಣುಶಕ್ತಿಯನ್ನು ಪಡ್ಕೊಳ್ಳುವಂಥದ್ದು, ಹಾಗೆ ಆ ಒಂದು ಯುರೇನಿಯಮನ್ನು ನಿರಂತರವಾಗಿ ಪೂರೈಸುವಂಥ ಒಂದು ಭರವಸೆಯನ್ನು ಅಮೆರಿಕದಿಂದ ಭಾರತ ಪಡ್ಕೊಳ್ಳುತ್ತೆ. ನೋಡಿ, ಭಾರತದಿಂದ ಈ ಒಂದು ನಾಗರಿಕ ಅಣು ಪ್ರತ್ಯೇಕತೆ ಹಂತವಾಗಿ ಪೂರ್ಣಗೊಳ್ಳಬೇಕೆಂಬುದು ಒಂದು ನಿರ್ಬಂಧ ಆಗಿರುತ್ತೆ. 2014ರ ಒಳಗೆ ಅದನ್ನು ಪೂರ್ಣಗೊಳಿಸಬೇಕೆಂಬಂಥ ಒಂದು ಒಪ್ಪಂದವನ್ನು ಕೂಡ ಮಾಡಿಕೊಳ್ಳುವಂಥದ್ದನ್ನು ನಾವು ಗಮನಿಸ್ತೇವೆ. ನೋಡಿ, ಈ ಒಂದು ಒಪ್ಪಂದ ಭಾರತವನ್ನು NPTಯ ಹೊರಗೆ, ಅಂದರೆ ಏನು ನಾವು NPT ನ್ಯೂಕ್ಲಿಯರ್ ನಾನ್ ಪ್ರೊಲಿಫರೇಷನ್ ಟ್ರೀಟಿ ಅಂತ ಇದೆ, ಆ ಒಂದು ಒಪ್ಪಂದದಿಂದ ಹೊರಗೆ ಒಂದು ಅಣುಶಕ್ತಿ ರಾಷ್ಟ್ರ ಅಂತೇಳಿ ಕರೆಸ್ಕೊಳ್ಳಿಕ್ಕೆ, ಹಾಗೆ ಭಾರತದ ಒಂದು ಅಣು ಇಂಧನದ ಅಗತ್ಯತೆಯನ್ನು ಪೂರೈಸಿಕೊಳ್ಳಿಕ್ಕೆ ಅದು ಸಹಕಾರಿಯಾಗುವಂಥದ್ದನ್ನು ನಾವು ಕಾಣ್ತೇವೆ. ಈ ರೀತಿ ಆ ಒಂದು ಭಾರತ ಕೂಡ ಆ ಒಂದು ಅಣುಶಕ್ತಿಯನ್ನು ಹೊಂದಲಿಕ್ಕೆ NPTಯಿಂದ ಹೊರಗಡೆ ಇದ್ದು ಅಣುಶಕ್ತಿಯನ್ನು ಹೊಂದಲಿಕ್ಕೆ ಈ ಒಂದು ಒಪ್ಪಂದ ಅವಕಾಶ ಕಲ್ಪಿಸ್ಕೊಡುವಂಥ ನಾವು ಗಮನಿಸ್ಬೋದು. ನೋಡಿ, ಇದು ಈ ಒಂದು ಒಪ್ಪಂದದ ಫಲವಾಗಿ ಯುರೋಪಿಯನ್ ಯೂನಿಯನ್ ಅಂತೇನಿದೆ, ಹಾಗೆ ಈ ಒಂದು ರಾಷ್ಟ್ರಗಳು ಯುರೋಪಿಯನ್ ಯೂನಿಯನ್ನ ರಾಷ್ಟ್ರಗಳು, ಹಾಗೆ ರಷ್ಯಾ, ಜಪಾನ್, ಆಸ್ಟ್ರೇಲಿಯಾ, ದಕ್ಷಿಣ ಆಫ್ರಿಕಾ, ಈ ರೀತಿ ಅಣು ಶಕ್ತಿಯ ಒಂದು ಪೂರೈಕೆಯ ಒಂದು ರಾಷ್ಟ್ರಗಳೇನಿದೆ ಅವುಗಳನ್ನು ನಾವು NSG ಅಂತ ಹೇಳಿ ಕರಿತೇವೆ. ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್ ಅಂತೇಳಿ ನಾವು ಅದನ್ನು ಕರಿತೇವೆ. ಆ ಒಂದು NSG ಗ್ರೂಪ್ನ 45 ಸದಸ್ಯ ರಾಷ್ಟ್ರಗಳ ಜೊತೆ ಅಣು ಇಂಧನ ಒಂದು ಪೂರೈಕೆಗೆ ಸಂಬಂಧಪಟ್ಟಂತೆ ಭಾರತ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಿಕ್ಕೆ ಕೂಡ ಇದು ಸಹಕಾರಿಯಾಗುವಂಥದ್ದು ನಾವು ಕಾಣ್ತೇವೆ. ಅಂದರೆ ಈ ಒಂದು ಅಮೆರಿಕದ ಒಂದು ನೆರವಿನಿಂದ ಈ ಒಂದು ರಾಷ್ಟ್ರಗಳ ಜೊತೆ ಅಣುಶಕ್ತಿಯ ಒಂದು ಪೂರೈಕೆ ಮಾಡುವಂಥ ಒಂದು ರಾಷ್ಟ್ರಗಳೇನಿದೆ NSG ರಾಷ್ಟ್ರಗಳು, ಇವುಗಳ ಜೊತೆಯಲ್ಲೂ ಕೂಡ ಭಾರತ ಆ ಒಂದು ಒಪ್ಪಂದ ಮಾಡಿಕೊಳ್ಳಿಕ್ಕೆ ಇದು ನೆರವಾಗುವಂಥದ್ದನ್ನು ನಾವು ಕಾಣ್ತೇವೆ. ಹೀಗೆ ಭಾರತ ಮತ್ತು ಅಮೆರಿಕ ನಡುವೆ ಅಣು ಒಂದು ಒಪ್ಪಂದಕ್ಕೆ ಸಂಬಂಧಪಟ್ಟಂಥ ಕೆಲವು ಅಂಶಗಳು ಬೆಳವಣಿಗೆ ಆಗಿರುವಂಥದ್ದು ನಾವು ಗಮನಿಸ್ಬೋದು. ಹಾಗೆ ಮುಂದಿನ ಒಂದು ಸಂಬಂಧಗಳು ಅಂತಂದರೆ ಅದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳು, ಸೋಷಿಯೋ ಕಲ್ಚರಲ್ ರಿಲೇಷನ್ಸ್. ಸಾಮಾಜಿಕ ಮತ್ತು ಸಾಮಾಜಿಕ ಸಂಬಂಧಗಳು ಅಂತಂದಾಗ ಇಲ್ಲಿ ಬಹಳ ಮುಖ್ಯವಾಗಿ ಭಾರತ ಮತ್ತು ಅಮೆರಿಕ ನಡುವೆ ಉತ್ತಮವಾದಂಥ ಬಾಂಧವ್ಯ ಇರುವುದನ್ನು ನಾವು ಕಾಣ್ತೇವೆ. ಭಾರತ ಮತ್ತು ಅಮೆರಿಕ ತುಂಬ ನಿಕಟವಾದಂಥ ಒಂದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳನ್ನು ಹೊಂದಿರುವಂಥ ನಾವು ಕಾಣ್ತೇವೆ. ಉದಾಹರಣೆಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ, ಹಾಗೆ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಅಮೆರಿಕದ ಒಂದು ಫೋರ್ಡ್ ಫೌಂಡೇಶನ್ ಏನಿದೆ ಇದು ಭಾರತಕ್ಕೆ ನಿರಂತರವಾಗಿ ತನ್ನ ನೆರವನ್ನು ಕೊಡ್ತಿರುವಂಥದ್ದು ನಾವು ಕಾಣ್ತೇವೆ. ಭಾರತದ ಎಲ್ಲ ಕ್ಷೇತ್ರಗಳ ಒಂದು ಅಭಿವೃದ್ಧಿಗೆ ಅದು ತನ್ನ ನೆರವನ್ನು ನೀಡುವಂಥ ಕಾರ್ಯವನ್ನು ಮಾಡ್ತಾಯಿದೆ. ಎರಡೂ ದೇಶಗಳ ನಡುವೆ ಒಂದು ಸಾಂಸ್ಕೃತಿಕ ವಿನಿಮಯಕ್ಕೆ, ಒಂದು ವೈಜ್ಞಾನಿಕ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ಒಂದು ಸಹಕಾರ ಇರುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ಭಾರತೀಯ ಮೂಲದ ಬಹುತೇಕ ಜನರು ಅಮೆರಿಕದಲ್ಲಿ ನೆಲೆಸಿರುವಂಥದ್ದು, ಹಾಗೆ ಅವರ ಒಂದು ಭವಿಷ್ಯಕ್ಕೆ ಒಂದು ಸಹಕಾರ ನೀಡ್ತಿರುವಂಥದ್ದಕ್ಕೂ ಕೂಡ ಈ ಒಂದು ಸಂಬಂಧಗಳು ನಿದರ್ಶನ ಆಗಿರುವಂಥ ಅಂಶವನ್ನು ನಾವು ಕಾಣ್ತೇವೆ. ಭಾರತದ ಹಲವಾರು ಜನರು ಅಮೆರಿಕದಲ್ಲಿ ಉದ್ಯೋಗ ಮಾಡ್ತಾಯಿದ್ದಾರೆ, ಅಮೆರಿಕದಲ್ಲಿ ನೆಲೆಸಿ ಅಲ್ಲಿಯೇ ತಮ್ಮ ಒಂದು ನೆಲೆಯನ್ನು ಕಂಡುಕೊಂಡಿರುವಂಥ ಅಂಶವನ್ನು ನಾವು ಕಾಣ್ತೇವೆ. ಸಾವಿರಾರು ಒಂದು ಭಾರತೀಯರು, ವಿದ್ವಾಂಸರು ಅಮೆರಿಕದ ಒಂದು ಶೈಕ್ಷಣಿಕ ಸಂಸ್ಥೆಗಳಿಂದ ತಮ್ಮ ಒಂದು ಅಪಾರ ಜ್ಞಾನವನ್ನು ಗಳಿಸ್ಕೊಳ್ಳಿಕ್ಕೆ ಕೂಡ ಈ ಒಂದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳು, ಹಾಗೆ ಶೈಕ್ಷಣಿಕವಾಗಿ ವೈಜ್ಞಾನಿಕ ಬೆಳವಣಿಗೆಗೆ ಸಂಬಂಧಪಟ್ಟಂಥ ಸಂಬಂಧಗಳು ಸಹಾಯಕ ಆಗಿರುವಂಥ ಅಂಶವನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧಗಳಲ್ಲಿ ನಾವು ಇನ್ನೊಂದು ಗಮನಿಸುವಂಥ ಅಂಶ ಅಂದರೆ ಅದು ಇತ್ತೀಚಿನ ಪರಸ್ಪರ ಭೇಟಿಗಳು, ರೀಸೆಂಟ್ ಮ್ಯೂಚುವಲ್ ವಿಸಿಟ್ಸ್ ಅಂತ ಅಂದಾಗ ನಾವು ಇತ್ತೀಚಿನವರೆಗೆ ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧಗಳು ಹಲವಾರು ನಾಯಕರು ಭಾರತಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅದು ಜಿಮ್ಮಿ ಕಾರ್ಟರ್ ಅವರ ಒಂದು ಕಾಲದಿಂದ ಹಿಡಿದು ಇತ್ತೀಚಿನವರೆಗೆ ಹಲವಾರು ಭಾರತಕ್ಕೆ ಭೇಟಿ ಕೊಟ್ಟಿರುವಂಥ ಅಂಶವನ್ನು ಗಮನಿಸ್ತೇವೆ. ಇತ್ತೀಚಿನ ಒಂದು ಭೇಟಿಗಳನ್ನು ನಾವು ನೋಡುವಂಥ ಸಂದರ್ಭದಲ್ಲಿ ಭಾರತ ಮತ್ತು ಅಮೆರಿಕ ದೇಶಗಳ ನಡುವೆ ಒಂದು ಸಕಾರಾತ್ಮಕವಂಥ ಕೆಲವು ಬೆಳವಣಿಗೆಗಳಾಗಿದ್ದು, ಭಾರತದ ಒಂದು ನಾಯಕರುಗಳು, ಮುಖ್ಯಸ್ಥರು ಅಮೆರಿಕಕ್ಕೆ ಭೇಟಿ ಕೊಡುವಂಥದ್ದು, ಹಾಗೆ ಅಮೆರಿಕದ ಒಂದು ಮುಖ್ಯಸ್ಥರು, ಅಧ್ಯಕ್ಷರುಗಳು ಭಾರತಕ್ಕೆ ಭೇಟಿ ಕೊಟ್ಟಿರುವಂಥ ಒಂದು ಉದಾಹರಣೆಗಳನ್ನು ಕೂಡ ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಇತ್ತೀಚಿನ 2014ರಲ್ಲಿ ಭಾರತದ ಪ್ರಧಾನಮಂತ್ರಿಯವರು ಅಮೆರಿಕಕ್ಕೆ ಭೇಟಿ ನೀಡಿ ಆ ಒಂದು ಭೇಟಿಯಾಗಿ ಅಮೆರಿಕ ಒಂದು ಸಂಬಂಧವನ್ನು ಗಟ್ಟಿಗೊಳಿಸುವಂಥ ನಿಟ್ಟಿನಲ್ಲಿ ಶ್ರಮವಹಿಸುವಂಥ ನಾವು ಕಾಣ್ತೇವೆ.
ಅಮೆರಿಕ ಭಾರತವನ್ನು ಕೇವಲ ಒಂದು ಸ್ಥಿರವಾದಂಥ ಪ್ರಜಾಸತ್ತಾತ್ಮಕ ರಾಜಕೀಯ ವ್ಯವಸ್ಥೆ ಮಾತ್ರ ಅಂತೇಳಿ ಪರಿಗಣಿಸದೆ ಜಾಗತಿಕ ಮಟ್ಟದಲ್ಲಿ ಒಂದು ಆವಿರ್ಭವಿಸುತ್ತಿರುವಂಥ ಒಂದು ಬೃಹತ್ ಆರ್ಥಿಕ ಮಾರುಕಟ್ಟೆಗಳಲ್ಲಿ ಒಂದಾಗಿದೆ ಅಂತ ನಿರ್ಧರಿಸಲಿಕ್ಕೆ ಇದು ಸಹಾಯಕ ಆಗುವಂಥದ್ದು ನಾವು ಕಾಣ್ತೇವೆ. ಕೇವಲ ಭಾರತ ಪ್ರಜಾಸತ್ತಾತ್ಮಕ ರಾಷ್ಟ್ರ, ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಸತ್ತಾತ್ಮಕ ರಾಷ್ಟ್ರ ಅಷ್ಟೇ ಅಲ್ಲ, ಇದು ಜಾಗತಿಕವಾಗಿ ಉದಯಿಸ್ತಿರುವಂಥ ಒಂದು ದೊಡ್ಡ ಒಂದು ಮಾರುಕಟ್ಟೆ, ಆರ್ಥಿಕ ಒಂದು ವ್ಯವಸ್ಥೆ ಎಂಬುದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಒಂದು ಭೇಟಿ ಸಾಧ್ಯ ಮಾಡಿಸ್ಕೊಡುವಂಥದ್ದು ನಾವು ಗಮನಿಸ್ತೇವೆ. ಭಾರತದ ಪ್ರಧಾನಮಂತ್ರಿಗಳಾಗಿದ್ದಂಥ ಮನಮೋಹನ್ ಸಿಂಗ್ ಅವರು ಅಮೆರಿಕದ ಅಧ್ಯಕ್ಷರಾದಂಥ ಬರಾಕ್ ಒಬಾಮಾ ಅವರನ್ನು ಭೇಟಿ ಮಾಡುವಂಥ ಅಂಶವನ್ನು ಕೂಡ ನಾವು ಗಮನಿಸ್ಬೋದು. ಹಾಗೆ ಆನಂತರದ ಒಂದು ಪರಸ್ಪರ ಒಂದು ಭೇಟಿಗಳನ್ನು ನಾವು ಗಮನಿಸುವಂಥದ್ದು ಪರಸ್ಪರ ಅವಲಂಬಿತ ಜಗತ್ತಿನಲ್ಲಿ ಭಾರತ ಮತ್ತು ಅಮೆರಿಕ ನಡುವಿನ ಒಂದು ಹೊಸ ಒಂದು ಸಂಬಂಧಗಳಿಗೆ, ವಾಸ್ತವಿಕ ಒಂದು ಸಂಬಂಧಗಳಿಗೆ ಹಾಗೂ ಪ್ರಬುದ್ಧತೆಯಿಂದ ಕೂಡಿದಂಥ ಸಂಬಂಧಗಳಿಗೆ ಅವಕಾಶ ಇರುವಂಥದ್ದು ನಾವು ಕಾಣ್ತೇವೆ. ಎರಡೂ ದೇಶಗಳು ಕೂಡ ತಮ್ಮ ನಡುವಿನ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನ ಬಹಳ ಸಹಾನುಭೂತಿಯಿಂದ ಹಾಗೆ ತಿಳುವಳಿಕೆಯಿಂದ, ಸಹಕಾರ ಮನೋಭಾವದಿಂದ ನಮ್ಮ ನಡುವಿನ ಒಂದು ಸ್ನೇಹಕ್ಕೆ ಧಕ್ಕೆ ಉಂಟಾಗದ ರೀತಿಯಲ್ಲಿ ನಿವಾರಿಸಿಕೊಳ್ಳುವಲ್ಲಿ ಹೆಚ್ಚು ಜಾಗೃತೆಯಿಂದ ವರ್ತಿಸ್ತಿರುವಂಥ ಅಂಶವನ್ನು ಕೂಡ ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಭಾರತದ ಹತ್ತಿರದ ಒಂದು ಸ್ನೇಹಿತ ಅಂತ ಘೋಷಿಸಲ್ಪಟ್ಟಿರುವಂಥ ಅಮೆರಿಕದ ಜೋ ಬೈಡನ್ ಅವರು ಅಮೆರಿಕದ ಉಪಾಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಅವರು ಭಾರತಕ್ಕೆ ಭೇಟಿ ಕೊಡ್ತಾರೆ. ಭಾರತಕ್ಕೆ ಭೇಟಿ ಕೊಟ್ಟು 2020 ಒಂದು ವೇಳೆಗೆ ಭಾರತ ಮತ್ತು ಅಮೆರಿಕ ದೇಶಗಳು ಪ್ರಪಂಚದಲ್ಲಿ ಅದ್ಭುತ ಪಾಲುದಾರರಾಗಿ ರೂಪಿಸುವಂಥ ಒಂದು ತಮ್ಮ ಆಶಯವನ್ನು ವ್ಯಕ್ತಪಡಿಸ್ತಾರೆ. ನೋಡಿ, ಈಗ ಪ್ರಸ್ತುತ ಅಮೆರಿಕದ ಅಧ್ಯಕ್ಷರಾಗಿ ಅವರೇ ಆಯ್ಕೆಯಾಗಿದ್ದಾರೆ. ಹಾಗಾಗಿ ಅವರು ಹಿಂದೆ ಹೇಳಿದಂಥ ಒಂದು ಮಾತನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ನೆನ್ಪಿಟ್ಕೊಂಡು ಆ ಒಂದು ಭಾರತ ಮತ್ತು ಅಮೆರಿಕ ನಡುವಿನ ಒಂದು ಸಂಬಂಧಗಳನ್ನ ಇನ್ನೂ ಕೂಡ ಉತ್ತಮಗೊಳಿಸುವಂಥ ಒಂದು ಪ್ರಯತ್ನವನ್ನು ಅವರು ಮಾಡಬೇಕಾಗುತ್ತೆ. ಹಾಗಾಗಿ 2014 ಹಿಂದೆಯೇ ಅವರು ಒಂದು ಏನು ಅಮೆರಿಕದ ಉಪಾಧ್ಯಕ್ಷರಾಗಿದ್ದು, ಆಗಲೇ ಅವರು 2020 ನಂತರದಲ್ಲಿ ಇನ್ನೂ ಕೂಡ ಹೆಚ್ಚಿನ ಒಂದು ಸಂಬಂಧವನ್ನು ಭಾರತ ಮತ್ತು ಅಮೆರಿಕಗಳು ಹೊಂದುತ್ತವೆ ಎಂಬಂಥ ಒಂದು ಮಾತನ್ನು ಹೇಳುವಂಥ ನಾವು ಕಾಣ್ತೇವೆ. ಹಾಗೆ 2014 ಒಂದು ಅಕ್ಟೋಬರ್ನಲ್ಲಿ ಭಾರತದ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿಯವರು ಅಮೆರಿಕ ಒಂದು ಭೇಟಿಯ ಸಂದರ್ಭದಲ್ಲಿ ಉಭಯ ದೇಶಗಳ ಒಂದು ನಾಯಕರುಗಳು ಭಾರತ ಮತ್ತು ಅಮೆರಿಕ ನಡುವಿನ ಅಭಿವೃದ್ಧ ಪಥದತ್ತ ಸಾಗಲಿಕ್ಕೆ ಹಲವಾರು ಒಪ್ಪಂದಗಳಿಗೆ ಸಹಿ ಮಾಡುವಂಥ ಅಂಶವನ್ನು ನಾವು ಗಮನಿಸ್ತೇವೆ. ಹಾಗೆ 2014 ಅಮೆರಿಕ ಭೇಟಿಯ ಸಂದರ್ಭದಲ್ಲಿ ಅವರು ಒಬಾಮಾ ಅವರನ್ನು ಭೇಟಿ ಮಾಡಿ ಆ ದೇಶದ ಮತ್ತು ಭಾರತದ ನಡುವಿನ ಒಂದು ಆರ್ಥಿಕ ಒಪ್ಪಂದಗಳಿಗೆ ಸಹಿ ಮಾಡುವಂಥ ಕಾರ್ಯವನ್ನು ಮಾಡ್ತಾರೆ. ಹಾಗೆ ಆನಂತರದಲ್ಲಿ 2015 ಭಾರತದಲ್ಲಿ ಆಚರಿಸಿದಂಥ ಒಂದು ಗಣರಾಜ್ಯೋತ್ಸವ ಏನಿದೆ 26 ಜನವರಿ 2015 ನಡೆದಂಥ ಒಂದು ಗಣರಾಜ್ಯೋತ್ಸವ ಸಮ್ಮೇಳನ ಇದೆ. ಈ ಒಂದು ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಅಮೆರಿಕದ ಅಧ್ಯಕ್ಷರಾಗಿದ್ದಂತಹ ಬರಾಕ್ ಒಬಾಮಾ ಅವರನ್ನು ನರೇಂದ್ರ ಮೋದಿಯವರು ಆಹ್ವಾನಿಸ್ತಾರೆ. ಇಂಥ ಸಂದರ್ಭದಲ್ಲಿ ಅಮೆರಿಕದ ಅಧ್ಯಕ್ಷರಾಗಿದ್ದಂಥ ಬರಾಕ್ ಒಬಾಮಾ ಅವರು ಭಾರತಕ್ಕೆ ಭೇಟಿ ಕೊಟ್ಟು ಭಾರತದ ಗಣರಾಜ್ಯೋತ್ಸವದ ಅತಿಥಿಯಾಗಿ ಕೂಡ ಪಾಲ್ಗೊಂಡಂಥ ಉದಾಹರಣೆಯನ್ನು ಕೂಡ ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಭಾರತದ ಪ್ರಧಾನಮಂತ್ರಿಯವರಾದಂಥ ನರೇಂದ್ರ ಮೋದಿಯವರು ಇತ್ತೀಚೆಗೆ 2019 ಅಮೆರಿಕದ ಒಂದು ಟೆಕ್ಸಾಸ್ ನಗರ ಏನಿದೆ, ಹೂಸ್ಟನ್ ಟೆಕ್ಸಾಸ್ ಏನಿದೆ, ಅಲ್ಲಿನ ಒಂದು ಹೂಸ್ಟನ್ ನಗರಕ್ಕೆ ಭೇಟಿ ಕೊಟ್ಟರು. ಹೌಡಿ ಮೋದಿ ಎಂಬಂಥ ಒಂದು ಸಮ್ಮೇಳನದಲ್ಲಿ, ರ್ಯಾಲಿಯಲ್ಲಿ ಅವರು ಭಾಗವಹಿಸುವಂಥದ್ದು ನಾವು ಕಾಣ್ತೇವೆ. ಆ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಅಧ್ಯಕ್ಷರಾಗಿರ್ತಾರೆ. ಆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಉಭಯ ದೇಶಗಳ ಒಂದು ನಡುವಿನ ಒಂದು ಸಂಬಂಧಗಳನ್ನ ಗಟ್ಟಿಗೊಳಿಸುವಂಥ ನಿಟ್ಟಿನಲ್ಲಿ ಉಭಯ ನಾಯಕರು ಪ್ರಯತ್ನ ಪಡುವಂಥ ಅಂಶವನ್ನು ನಾವು ಗಮನಿಸ್ತೇವೆ. ಆ ಒಂದು ಸಮ್ಮೇಳನದಲ್ಲಿ ಅಮೆರಿಕದ ಒಂದು ಹೂಸ್ಟನ್ ನಗರದಲ್ಲಿ ಆ ಒಂದು ಮೋದಿಯವರು ಭಾಗವಹಿಸಿದಂಥದ್ದು, ಆ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಹಾಜರಾತಿಯನ್ನು ಕೂಡ ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಆನಂತರದಲ್ಲಿ 2020 ಒಂದು ಫೆಬ್ರವರಿ 24 ಮತ್ತು 25 ಅಮೆರಿಕದ ಅಧ್ಯಕ್ಷರಾಗಿದ್ದಂಥ ಡೊನಾಲ್ಡ್ ಟ್ರಂಪ್ ಅವರು ಆ ಒಂದು ಸಮ್ಮೇಳನವನ್ನು ಗುಜರಾತಿನ ಅಹಮದಾಬಾದ್ನಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ರ್ಯಾಲಿಯನ್ನು ನಡೆಸುವಂಥ ಕಾರ್ಯವನ್ನು ಮಾಡ್ತಾರೆ. ಆ ಒಂದು ಗುಜರಾತಿನ ಅಹಮದಾಬಾದಿನ ಒಂದು ದೊಡ್ಡ ಸ್ಟೇಡಿಯಂನಲ್ಲಿ ದೊಡ್ಡ ಮಟ್ಟದ ಒಂದು ಲಕ್ಷಾಂತರ ಜನ ಸೇರಿದಂಥ ಒಂದು ಸಮ್ಮೇಳನವನ್ನು ನಡೆಸಿ ನಮಸ್ತೆ ಟ್ರಂಪ್ ಎಂಬಂಥ ಒಂದು ಕಾರ್ಯಕ್ರಮವನ್ನು ನಡೆಸುವ ಮೂಲಕ ಆ ಒಂದು ಭಾರತ ಮತ್ತು ಅಮೆರಿಕ ನಡುವಿನ ಒಂದು ಸಂಬಂಧಗಳನ್ನ ಗಟ್ಟಿಗೊಳಿಸುವಂಥ ಒಂದು ಪ್ರಯತ್ನಗಳು ನಡೆಯುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಡೊನಾಲ್ಡ್ ಟ್ರಂಪ್ ಅವರು ಭಾರತಕ್ಕೆ ಬಂದು ಹಲವಾರು ಒಂದು ಉಭಯ ನಾಯಕರುಗಳು ಚರ್ಚೆ ಮಾಡಿ ಹಲವಾರು ಒಪ್ಪಂದಗಳಿಗೆ ಸಹಿ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಟ್ರಂಪ್ ಅವರು ಭಾರತಕ್ಕೆ ಆಗಮಿಸಿರುವಂಥ ದೃಶ್ಯಗಳನ್ನು ಕೂಡ ನಾವಿಲ್ಲಿ ಗಮನಿಸಲಿಕ್ಕೆ ಸಾಧ್ಯ. ಅದನ್ನು ನಾವು ನಮಸ್ತೆ ಟ್ರಂಪ್ ಅಂಥೇಳಿ ಅದನ್ನು ಕರಿತೇವೆ. 2020 ಫೆಬ್ರವರಿ 24 ಮತ್ತು 25 ಭಾರತಕ್ಕೆ ಭೇಟಿ ನೀಡಿದಂಥದ್ದನ್ನು ನಾವು ಗಮನಿಸ್ಬೋದು. ಹಾಗೆ ಆನಂತರದಲ್ಲಿ ಇತ್ತೀಚೆಗೆ ಸೆಪ್ಟೆಂಬರ್ 29, 2021 ಭಾರತದ ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಮೋದಿಯವರು ಅಮೆರಿಕಕ್ಕೆ ಭೇಟಿ ನೀಡಿ ಅಮೆರಿಕದ ಈಗ ಅಧ್ಯಕ್ಷರಾಗಿರುವಂಥ ಜೋ ಬೈಡನ್ ಅವರನ್ನು ಭೇಟಿ ಮಾಡಿ ಎರಡೂ ದೇಶಗಳ ಒಂದು ಸಹಕಾರಕ್ಕೆ ಸಂಬಂಧಪಟ್ಟಂತೆ ವಿವಿಧ ವಲಯಗಳ ಒಂದು ಸಹಕಾರಕ್ಕೆ ಸಂಬಂಧಪಟ್ಟಂತೆ ಎರಡೂ ದೇಶಗಳ ನಡುವೆ ಒಂದು ಪ್ರಮುಖವಾದ ಒಂದು ಬಾಂಧವ್ಯಗಳನ್ನ ಸಂಬಂಧಗಳು ವೃದ್ಧಿಸುವಲ್ಲಿ
ಆ ಒಂದು ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸಿರುವಂಥದ್ದು ನಾವು ಕಾಣ್ತೇವೆ. ಅಮೆರಿಕದ ಅಧ್ಯಕ್ಷರಾಗಿದ್ದಂಥ ಜೋ ಬೈಡನ್ ಅವರು ನರೇಂದ್ರ ಮೋದಿಯವರನ್ನು ತುಂಬ ಹೃದಯಪೂರ್ವಕವಾಗಿ ಸ್ವಾಗತಿಸಿ ಆ ದೇಶದ ಜೊತೆಯಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ಅಮೆರಿಕ ಮತ್ತು ಭಾರತ ಸಂಬಂಧಗಳನ್ನ ಗಟ್ಟಿಗೊಳಿಸುವಂತಹ ಒಂದು ಭರವಸೆ ನೀಡಿರುವಂಥದ್ದನ್ನು ಕೂಡ ನಾವು ಗಮನಿಸಲಿಕ್ಕೆ ಸಾಧ್ಯ. ಹಲವಾರು ಒಪ್ಪಂದಗಳಿಗೂ ಕೂಡ ಈ ಮೂಲಕ ಸಹಿಯನ್ನು ಹಾಕಿರುವಂಥದ್ದನ್ನು ನಾವು ಕಾಣ್ತೇವೆ. ಈ ರೀತಿ ಭಾರತ ಮತ್ತು ಅಮೆರಿಕ ನಡುವೆ ಈ ರೀತಿ ನಾಯಕರುಗಳ ಒಂದು ಭೇಟಿ ಇದೆ. ಇವುಗಳು ಭಾರತ ಮತ್ತು ಅಮೆರಿಕ ನಡುವಿನ ಒಂದು ಸಂಬಂಧಗಳನ್ನು ಗಟ್ಟಿಗೊಳಿಸುವಂಥ ನಿಟ್ಟಿನಲ್ಲಿ ನೆರವಾಗಿರುವಂಥ ಅಂಶವನ್ನು ಕೂಡ ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಭಾರತ ಮತ್ತು ಅಮೆರಿಕಗಳ ನಡುವಿನ ಒಂದು ಸಂಬಂಧಗಳಿಂದ ಇದು ಐತಿಹಾಸಿಕವಾಗಿ ಅದು ಬೆಳವಣಿಗೆಯಾಗಿ ಭಾರತದ ಒಂದು ಮೇಲೆ ಅಮೆರಿಕದ ಸ್ವತಂತ್ರ ಕ್ರಾಂತಿ ಏನಿದೆ ಆ ಕ್ರಾಂತಿಯಿಂದ ಹಿಡಿದು ಇದುವರೆಗೂ ಕೂಡ ಹಲವಾರು ರೀತಿಯ ಪ್ರಭಾವಗಳನ್ನ ಬೀರ್ತಾಯಿದೆ. ಹಾಗೆ ಆರ್ಥಿಕವಾಗಿ ಸಹಕಾರ ನೀಡುವಂಥದ್ದು ಇರ್ಬೋದು, ಮಿಲಿಟರಿ ಕ್ಷೇತ್ರದಲ್ಲಿ ಅವುಗಳನ್ನ ಸಂಬಂಧಗಳನ್ನ ನಾವು ಗಮನಿಸ್ತೇವೆ. ಹಾಗೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳನ್ನ ನಾವು ಗಮನಿಸ್ತೇವೆ. ನ್ಯೂಕ್ಲಿಯರ್ ಒಪ್ಪಂದಕ್ಕೆ ಸಂಬಂಧಪಟ್ಟಂಥ ಸಂಬಂಧಗಳನ್ನ ಗಮನಿಸ್ತೇವೆ. ಹಾಗೆ ಇತ್ತೀಚೆಗೆ ಪರಸ್ಪರ ನಾಯಕರುಗಳು ಭೇಟಿ ನೀಡುವ ಮೂಲಕ ಭಾರತ ಮತ್ತು ಅಮೆರಿಕ ನಡುವೆ ಒಂದು ನಿರಂತರವಾದಂಥ ಒಂದು ಬಾಂಧವ್ಯವನ್ನು ಉಳಿಸ್ಕೊಂಡು ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡ್ತಿರುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಹೀಗೆ ಭಾರತ ಮತ್ತು ಅಮೆರಿಕ ನಡುವೆ ಒಂದು ಉತ್ತಮವಾದಂಥ ಸ್ನೇಹಿತವಾದಂಥ ಸಂಬಂಧಗಳು ಇರುವಂಥದ್ದು. ಹಾಗೆ ಕೆಲವಾರು ಸಂದರ್ಭಗಳಲ್ಲಿ ಈ ಒಂದು ಸಂಬಂಧಗಳು ಅದು ಒಂದು ಭಾರತದ ಒಂದು ಬೆಂಬಲವನ್ನು ಪಡ್ಕೊಳ್ಳದೇ ಇರೋ ಸಂದರ್ಭದಲ್ಲಿ ಆ ಒಂದು ನ್ಯಾಟೋ ಮೈತ್ರಿಕೂಟ ಇರ್ಬೋದು ಅಥವಾ ಪಾಕಿಸ್ತಾನದ ಒಂದು ಸಂದರ್ಭಗಳು ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಬೆಂಬಲ ಕೊಡುವಂಥದ್ದು ಅಮೆರಿಕ. ಇಂಥ ಸಂದರ್ಭಗಳು ಬಂದಾಗ ಅವುಗಳು ಕೆಲವು ವಿರೋಧಾಭಾಸಗಳು ಕೂಡ ಉಂಟಾಗಿರುವಂಥದ್ದು ನಾವು ಕಾಣ್ತೇವೆ. ಒಟ್ಟಾರೆಯಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಾದರೆ ಭಾರತ ಮತ್ತು ಅಮೆರಿಕ ನಡುವೆ ಒಂದು ಉತ್ತಮವಾದಂಥ ಒಂದು ಬಾಂಧವ್ಯಗಳು ಏರ್ಪಟ್ಟು ಸಂಬಂಧಗಳು ಉತ್ತಮವಾಗಿರುವಂಥ ಅಂಶವನ್ನು ಕೂಡ ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಭಾರತ ಮತ್ತು ಅಮೆರಿಕ ನಡುವಿನ ಒಂದು ಸಂಬಂಧಗಳನ್ನ ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಭಾರತ ಮತ್ತು ರಷ್ಯಾ ಈ ಒಂದು ದೇಶಗಳ ಸಂಬಂಧಗಳನ್ನು ನಾವು ನೋಡ್ತಾ ಹೋಗೋಣ. ಹಾಗೆ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆಲೂ ಕೂಡ ಅದನ್ನು ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಮಾಡುವಂಥ ನಾನು ಎಲ್ಲ ವೀಡಿಯೋಗಳು ನೀವು ನೇರವಾಗಿ ಬರಬೇಕು ಅಂದರೆ ಪಕ್ಕದಲ್ಲಿರುವಂಥ ನೋಟಿಫಿಕೇಷನ್ ಬಟನ್ನ ಆಲ್ ಅಂತ ಸೆಟ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.